ಪಾ ಅಲ್ಲಿ ಅಷ್ಟೊಂದು ಬೇಜಾರಾಯ್ತನಪ್ಪ ನಮ್ಮ ಮೇಲೆ. ತಗಲ್ಕೊಂಡ ಗ್ಯಾಸ್ಟ್ರಿಕ್. ಈಗ ನಮ್ಮರು ಇದು ಫೋನ್ ಮಾಡಿದ್ರು ನಮ್ಮ ನಮ್ಮ ಬಾಮೈದ, ಅದಕ್ಕೆ ಮಾಡ್ದ ಸ್ವಾಮಿ, ಬೇಜಾರು ಮಾಡ್ಕೋಬೇಡಿ. ಅಲ್ಲಪ್ಪ ಹೇಳು, ಯಾಕೆ ನಿನ್ನೆ ಫೋನ್ ಮಾಡಿದ್ರೆ ರಾತ್ರಿ ನಾನು. ಇದಾಯ್ತು. ಹಲೋ ಹಲೋ, ನೀನು ನನ್ನ ಹತ್ರ ತರಲೆ ಅವನು ಇವನು ನಮಸ್ಕಾರ ಸುಮ್ಮನೆ ನಮಸ್ಕಾರ ಪಮಸ್ಕಾರ ಅಂದರೆ ಹೇಳಕ್ ನಾಲ್ಕನೇ ಇಲ್ದಾಗ ಮಾಡ್ಬಿಡ್ತೀನಿ ನಿನಗೆ. ಏನಕ್ಕೆ ಮಾತಾಡ್ತಾ ಇರೋದು ನಾವು? ಆಯ್ತು ಸ್ವಾಮಿ, ಯಾರೋ ನಮ್ಮ ಹುಡುಗರು ಫೋನ್ ಮಾಡಿದ್ರು. ಅಲ್ಲ ಇದು ಗಾಡಿಗೆ ಹೋದ್ರು. ನೀನು ದೊಡ್ಡ VVIP ನೀನು. ಎಲ್ಲ VVIP ಅಲ್ಲ. BN ಅಂತ ಏನೋ BN ಅಂದ್ರೆ? ಬಿ ಅಂದ್ರೆ ಬಳ್ಳಾಪುರ, ಎನ್ ಅಂದ್ರೆ ನಕ್ತಿಯಪ್ಪ ಅಂತ. ಮುಚ್ಚ ಬಾಯ್ ಲೈ. ಮಳೆ ಬಂದ್ರೆ 4 ತಾಸು ಸೋರ್ತೈತೆ, ಬಕೆಟ್ ಇಟ್ಕೊಂಡು ಓಡಾಡ್ತೀಯ, ನಮಸ್ಕಾರ ಅಂತೆ ನಮಸ್ಕಾರ. ನೀನು ಏನೇನು ಮಾಡ್ತೀಯ ಏನೇನು ಬಿಡ್ತೀಯ ನಾನು ಇಲ್ಲಿಂದನೇ ಕೂತ್ಕೊಂಡು ನೋಡ್ತೀನಿ. ಅವ್ರಿಗೆ 500,000 ಕೊಡೋದು, ಗಾಡಿಗಳು ಇಸ್ಕೊಳೋದು, ಬರೀ ವ್ಯವಹಾರ ಮಾಡ್ಕೊಂಡಿಂದ ಕಳ್ತನ ವ್ಯವಹಾರ ಮಾಡ್ಕೊಂಡು ಬೋಳಿ ಮಗನ ದೊಡ್ಡ ಸ್ಕೋಪ್ ತಂತೆ ನನ್ನ ಮುಂದೆ ನೀನು. ಹಾಂ, ನನ್ನ ಮಗನ್ ಬೆಳಗ್ಗೆ ಕೇಳ್ಬೇಕು ಏನು? ಆಯ್ತು ಸ್ವಾಮಿ, ಆಯ್ತು ಬಿಡಿ. ಆಯ್ತಾ ಸ್ವಾಮಿ ಆಯ್ನಾ? ಇಡಂದ್ರ ನಿನ್ಗೆ ಇಕ್ಕಕ್ಕಲ್ಲ ಫೋನ್ ಮಾಡಿರೋದು ನಾನು, ಬೇಕುಪ್ಪ ನನ್ನ ಮಗನೇ. ನಾನು ನಿನ್ ಕಷ್ಟ ಏನಾಯ್ತು ಅಂತ ಕೇಳಕ್ಕೆ. ಗೋಲ್ಡ್ ಆಯ್ತು ಅಂತ ಕೇಳೋಣ. ನನ್ನ ಶಾಟ ಕಷ್ಟ ಏನೂ ಆಗಿಲ್ಲ ಸ್ವಾಮಿ, ಕರೆಕ್ಟ್ ಆಗಿದ್ದೀನಿ ಕಂದ. ನೋಡು, ಈಗ ಪೂಜೆ ಮಾಡಿದ್ನಲ್ಲ, ನಿನ್ಗೇನು ನಿಮ್ಮ ಮನೆಗೆಲ್ಲ ಒಳಿತು ಆಗೈತಾ? ನಿಮ್ಮ ಮನೆಯವ್ರೇನು ಕೂಗಾಡ್ತಾ ಇಲ್ವಾ? ಆಮೇಲೆ ಪರಸ್ತ್ರೀಯರೇನು ಫೋನ್ ಮಾಡ್ತಾ ಇಲ್ವಾ? ಅವ್ರ ಗೊಲ್ರಿಟಿ ಅಮ್ಮನ ಕೈಲಿ ಹೇಳಿದ್ರು. ಯಾರು ಏನ್ ಸ್ವಾಮಿ? ಪರಸ್ತ್ರೀಯರು ಯಾರು ಫೋನ್ ಮಾಡ್ತಾ ಇಲ್ವಾ? ಅದೇ ಇಲ್ಲಿ ಫೋನ್ ಆಗಿದ್ವಿ ಹಂಗಂತ ಅಂದ್ರಲ್ಲ, ಅದು ಹೋಗಿ ಹುಡುಗರು ಗೊಲ್ರಿಟಿ ಅಮ್ಮನ ಕೈಲಿ ಹೇಳವ್ರೆ. ಏನಂತ? ಅದೇ ಹಿಂಗೆ ನಮ್ಮ ಗೊಲ್ರಿಟಿ ಬಿಟ್ಟು ಏನು ಇಲ್ಲ, ಈಗೇನು ಇಲ್ಲ ಅಂತ ಅಂದ್ರಲ್ಲ. ಗೊಲ್ರಟ್ಟಿ ಅಮ್ಮನ್ ಬಿಟ್ಟು ಇನ್ನೇನು ಇಲ್ಲ ಅಂತ ಅಂದ್ರಲ್ಲ ನೀವು, ನಮ್ಮ ಅಜ್ಜಿಯರ್ ಕೈಲಿ. ಅದನ್ನ ಹುಡುಗರು ಕೇಳಿಸ್ಕೊಂಡು ಹೋಗಿ ಹಂಗೆ ಹೇಳಿದ್ರು. ಇವ್ರು ನಮ್ಮ ಮನೆ ಗಲಾಟೆ ಮಾಡ್ಕೊಂತಿದ್ವಲ್ಲ, ಹಂಗಾಗಿ ಹೇಳಿ ಒಂದ್ ಸ್ವಲ್ಪ ಗಲಾಟೆ ಆಗ್ತಾನೆ ಅಷ್ಟೇ. ನೀನು ಅದು ಸರಿ, ಈಗ ಗೊಲ್ರಟ್ಟಿ ಅಮ್ಮಂತಕ್ಕೆ ಯಾಕೆ ಹೋಗ್ಬೇಕಾಗಿತ್ತು? ಗ್ರಹಣ ಅಲ್ವಾ? ಇಲ್ಲ ಸ್ವಾಮಿ, ಏನೋ ಇದು ನಮ್ಮ ಹೊಲ ಪಕ್ಕನೇ ಅಲ್ವ, ನಮ್ದು ಅವ್ರದೆಲ್ಲ ಹೊಲ ಕೂಡಿದ್ಬೋದ. ಇದು ಗ್ರಹಣ ದಿವಸ ಹೋಗಿದ್ದ? ಇಲ್ಲ, ಅದಕ್ಕಿಂತ ಮುಂಚೆ 3-4 ದಿನ ಮುಂಚೆ ಹೋಗಿದ್ದ. ನನ್ಗೇನು ಗೊತ್ತಾಗಲ್ಲ ಅನ್ಕಂತೀನ, ನೀನು ಎಲ್ಲೋದ್ರೆ ಎಲ್ಲಿ ಬಂದ್ರೆ. ಅಲ್ಲ, ನೀವು ಹಂಗೆಲ್ಲ ಹೇಳ್ಬಾರ್ದು ಅಂತ ಅಷ್ಟೇ ಸ್ವಾಮಿ, ಇನ್ನೇನಿಲ್ಲ. ಪಾಠ ಹೇಳ್ತೀನೋ? ಇಲ್ಲ, ನೀನು ಬೆಳಗ್ಗೆ ಇವನಿಗೆ ಫೋನ್ ಮಾಡಿ ಬಯಸ್ಕೊಳ್ಳೋದು. ಈಗ ಆಯ್ತು ಬಿಡಿ ಸ್ವಾಮಿ, ಆಯ್ತು. ಒಂದು ಯಾಗ ಮಾಡಿದೀನಿ. ಅಲೋ, ನಿನ್ನ ಹೆಸರು ಮೇಲೆ ಒಂದು ಯಾಗ ಮಾಡಿದ್ದೀನಿ. ಆ ಯಾಗದಿಂದ ನಿನಗೆ ತುಂಬಾ ಒಳ್ಳೇದಾಗುತ್ತೆ. ಇನ್ನು 3 ದಿವಸದಲ್ಲಿ ನಿನಗೆ ಒಂದು ಶುಭ ಸಮಾಚಾರ ಬರುತ್ತೆ. ನಿನ್ನ ಮಗಳಿಗೆ ಒಂದು ಒಳ್ಳೆ ಕಡೆ ಗಂಡು ಬರುತ್ತೆ. ಅದನ್ನ ಒಪ್ಕೊಂಡು ಮಾಡ್ಕೊಳ್ರಿ. ಒಳ್ಳೆ ಮನೆತನ ಬಂದ್ರೆ ಇದು ನೀನೇ ಮದುವೆ ಆಗುವಂತ ಅಂತಿದ್ದು ನಮ್ಮ ಮನೆಗೆ. ನಮ್ಮ ಮಗ ನೀನೇ ಚೆನ್ನಾಗ್ ಕಾಣ್ತೀವಿ, ಮದುವೆ ಆಗೋಣ, ನನ್ಗೆ ಇನ್ನು ಓದ್ಬೇಕು ಅಂತ. ನೀನ್ ಹೆಣ್ಣ ಮದುವೆ ಆಗಕ್ಕೆ? ನಿನ್ ಮಗಳೇ ಹೆಣ್ಣು. ನಾನು ಹೇಳಿದ ಗಂಡು ಕಳಿಸ್ಕೊಡ್ತೀನಿ. ನನ್ನೇ ಮದುವೆ ಆಗ, ಸುಮ್ಮನೆ ಯಾಕೆ ಅವ್ರಿಗೂ ಗಂಡು ಕರೆಸ್ತೀರಾ? ನಾನು ಈಗಲೇ ಮದುವೆ ಆಗಲ್ಲ ಅಂತ ಅಂತಿತ್ತು ಅಂತ. ಅಲ್ಲ ಕಣೋ, ಇನ್ನ ಬೇಕಾದ್ರೆ ಟೈಮ್ ತಗೊಳ್ರಿ. ಅದು ಒಳ್ಳೆ ಮನೆತನ, ಹುಡುಗ ತುಂಬಾ ಒಳ್ಳೇನು. ಹೇಳ್ಕೊಟ್ಟು ತೊಗೊಂಡ್ಬಿಟ್ಟಾರಾಗ್ಲ, ಮನೆ ಮಾಡ್ಕೊಡ್ತೀನಿ ಅಂತ ಮನೇನು ನಿಂತು ಅವ್ರು ತಗರಾಲ್ ಮಾಡಿ ತಾಯಿನ ಹಾಕಿ ನನಗೇನ್ ಬೇಕಾಯ್ತು ಬೆಳಗ್ಗೆ. ಏನೋ ಕಂದ, ಟೀ ಕೊಡು ಬಿಸಿ. ಕಂದ ಏನ್ ಕಂದ? ಅಲ್ಲ ಏನ್ ಸ್ವಾಮಿ? ನಾನು ಹೇಳ್ತಿರೋದು ಏನ್ ಗೊತ್ತೇನೋ,
ಗುರು ಒಬ್ಬ ನಾನು ಚಾಟ ಕಿತ್ಕೊಟ್ಟಿದ್ನಲ್ಲ ಅವ್ರು. ಹಲೋ ಸ್ವಾಮಿ. ಹಲೋ ಸ್ವಾಮಿಗಳೇ. ಏನಪ್ಪ ಅದು ಯಾರ ಹತ್ರ ಏನೋ ಮಾತಾಡ್ತಿದ್ಯಾ ಕೆಟ್ಟ ಪದದಿಂದ? ನಮ್ಮ ಅಣ್ಣರ ಹತ್ರ ಮಾತಾಡ್ತಾ ಇದ್ದೀನಿ ಸ್ವಾಮಿಗಳೇ. ಹೌದಾ, ಎಲ್ಲಿದ್ಯಪ್ಪ? ಇಲ್ಲಿ ಕೆರೆ ಕಡೆಗೆ ಕೆರೆಗೆ ಲಕ್ಷ್ಮೀಗೌಡ ಅಂತ ಬಂದಿದ್ವಿ. ಎಲ್ಲೋ ಸಂಚಾರ ಮಾಡ್ತಾ ಇರಂಗಿದ್ಯಾ? ಎಲ್ಲ ಶಬ್ದ, ವಾಹನಗಳ ಶಬ್ದ. ಕೆರೆ ಮೇಲೆ ಗಾಡಿಗಳು ಹೋಗ್ತವೆ. ಇದು ತೋಪಿಗುಂಡಿ ಕೆಳಗಡೆ ಕುಂತಿದ್ವಿ ಇಬ್ರು ಲೆಟರ್ ಮಾಡ್ಕೊಂಡು. ಹೌದಾ? ಹಾ. ನಿನ್ನ ಒಂದು ಕಷ್ಟದಲ್ಲಿ ನಿನ್ನ ವಿಚಾರದಲ್ಲಿ ನೀನು ಮಾತಾಡಿಕೊಂಡು ಅಂದ್ರೆ ಸ್ವಲ್ಪ ಮುಂದ ಮಾಡಿಕೊಂಡು ಎಲ್ಲ ಏನಾಯ್ತಪ್ಪ? ಏನು ಆಗಿಲ್ಲ ಸ್ವಾಮಿ. ಅಲ್ಲ ನಾನು ಏನಂತ ಹೇಳು? ಅದೇ ಬುಡ್ಬುಡ್ ಹೇಳ್ತಾರಲ್ಲ ಮನೆ ಗೊತ್ತಾಗ್ ಬಂದಾಗ ಹಂಗೆ ಹೇಳ್ದಂಗ ನನಗೇನು ಗೊತ್ತಾಗ್ಲಿಲ್ಲ. ಏನ್ ಈ ತರ ಮಾತಾಡ್ತೀಯ ನೀನು? ನನಗೆ ಏನು ಇಂಥದ್ದು ಅನ್ನೋದು ಗೊತ್ತಾಗ್ಲಿಲ್ಲ. ನನಗೆ ಇಂಥದ್ದು ಅನ್ನೋದು ಏನು ಗೊತ್ತಾಗ್ಲಿಲ್ಲ. ಇಬ್ರು ಬುಡ್ಕು ಬದಲ್ಲ ಮನೆ ತಕ್ಕ ಇದು ಹಂಗೆ ಹೇಳ್ಕೊಂಡು ಹಂಗೆ ಹೇಳಿ ಗೊತ್ತಾಗಲ್ಲ. ಹಿಂಗ್ ಮಾತಾಡ್ರಿ ಗೊತ್ತಾಗುತ್ತೆ. ಯಾಕಪ್ಪ ಈ ತರ ಮಾತಾಡ್ತೀಯ? ನೀನು ಕೆಟ್ಟದಕ್ಕೆ ಗುರಿ ಆಗ್ಬೇಕು ಅಂತ ಕಾಣ್ತಾ ಇದ್ಯಾ ಕಣ ಚಿನ್ನ ಕಂದ. ಓ ಕೆಟ್ಟದ್ದು ಮಾಡ್ಬೇಕಲ್ಲ ನಿನ್ಗೆ? ಕೆಟ್ಟದ್ದು ಇನ್ನೇ ಮಾಡ್ತೀರ ಸ್ವಾಮಿ. ಎಲ್ಲ ಮೈಕಾಗ ಹಾಕ್ತಂಗೆ ಎಲ್ಲಾರ ಮೊಬೈಲ್ ಹೋಗೈತೆ. ಇನ್ನೇನ್ ಕೆಟ್ಟ ಮಾಡ್ಬೇಕು? ಏನ್ ಮೈಕಾಗ ಹೋಗಿರೋದು? ಅದೇ ಶಾಟ ಕಿತ್ತಿರೋ ಜೊತೆ ಕಿತ್ತಿರೋದು ಇವೆಲ್ಲ ನಾವು ಹೋಗೈತಿ. ನಾನಲ್ಲ ಕಣೋ, ನಾನಲ್ಲ ಕಣೋ. ಮತ್ತೆ ಯಾಕೆ ಮಾಡಿರೋದು? ನನಗೇನೋ ಗೊತ್ತು, ನೀನೇ ಮಾಡಿರ್ಬೇಕು ಕಣೋ. ನನ್ಗೆ ಅವೆಲ್ಲ ಗೊತ್ತಾಯ್ತು, ನಿಂತ ಮಾತಾಡ್ತಿರ್ಲಿಲ್ಲ. ಅಯ್ಯೋ ಕಂದ, ಓ ಅಂತವೆಲ್ಲ ಯಾರನ್ನ ಮೊಬೈಲ್ಗೆ ವಾಡ್ತಾರ ವಾಟ್ಸಾಪ್ಗೆ. ಈಗ ಟಿಕೆಟಾಗಿ ನೀರ್ ಮುಟ್ಟುವಾಗ ಕೆರೆತಾಗ ಅಥವಾ ಆಮೇಲೆ ಮಾಡ್ತೀರಾ? ನೀನ್ ಹೇಳ್ದಂಗ ನಾನ್ ಫೋನ್ ಮಾಡಕ್ ನಾನು ನಿಮ್ಮ ಮನೆ ಆಡಲ್ವಲ್ಲೇ, ತೊಳ್ಕಣ ಕೈ ಇಲ್ದಂಗ ಮಾಡ್ಬಿಡ್ತೀನಿ. ನನ್ನ ಶಕ್ತಿ ಬಗ್ಗೆ ಗೊತ್ತಾಯ್ತಲ್ಲ ನಿನ್ಗೆ. ಶಾಟ ಬೇರೆ ಸ್ವಾಮಿ ತಾಯಿ ನಾನು ಸುಮ್ಮನೆ ಬರೀ ಮಾತು ಹೆಚ್ಚಿನ ಕೈ ಇಲ್ದಂಗ ಮಾಡ್ತೀನಿ, ಶಾಟ್ ಇಲ್ದಂಗ ಮಾಡ್ತೇನೆ. ಯಾರಿಗೋ ಬೈತಿದ್ಯಾ ಕಂದ? ಯಾರಿಗೋ ಬೈತಿದ್ಯಾ? ಇಲ್ಲಿ ಯಾರೋ ಒಬ್ರು ಹೋದ್ರೆ ಅವ್ರಿಗೆ ಯಾಕೋ ಬೇಜಾರಾಗಿದ್ಯಾ? ಬೇಜಾರಲ್ದಿರಿ ಈರುಳ್ಳಿ ಬೆಳ್ಳುಳ್ಳಿ ಕುಯ್ಕೊಂಬತ್ತಾರಲ್ಲ ಅಂತ ಹಂಗೆ ಮೊಬೈಲ್ಗಳಿಗೆಲ್ಲ ನಮ್ದೇ ಇದ್ರೆ ಯಾರು ನಮ್ಮನ್ನ ಮೆಟ್ನಾಗೂ ಇಲ್ಲ ಅವ್ರ. ಸರಸ ಸಲ್ಲಾಪ ಆಡಕ್ ಎಲ್ಲೂ ಹೋಗ್ಲಿಲ್ವನು? ಆಡಕ್ ಹೋಗಿದ್ವಿ. ಯಾಕೋ? ಅಲ್ಲಲ್ಲ ಏನ್ ನಾವು ಅಂತ ನನ್ನ ಸರಪದಲ್ಲಿ ನಮ್ ಸುತ್ತ ಹೇಳಿ ಕೇಳ್ಬಿಡಿ. ನಾವ್ ಹೆಂಗೆ ಅನ್ನೋದು ನಾವ್ ಹೆಂಗೆ ಅನ್ನೋದು ಸುತ್ತ ಹೇಳಿ ಕೇಳಿ ಸುಮ್ಮನೆ ಹೆಂಗೆ ಅನ್ನೋದು. ಕಂದ, ಓ ನನ್ನ ಹತ್ರ ನೀನು ಸುಳ್ಳು ಹೇಳ್ತಾ ಇರೋದು? ಇಲ್ಲ ಸ್ವಾಮಿ, ಯಾರನ್ನ ಕೇಳಿ ನಮ್ ಸುತ್ತ ಹೇಳಿ. ಹಂಗಾರೆ ಪ್ರಚಾರ ಮಾಡ್ಲಾನು ನಿಂದು ಏನಂತ ಎಲ್ಲ ಪ್ರಪಂಚಕ್ಕೆ ಗೊತ್ತಾಗ ಮಾಡ್ಲಾನು? ಮಾಡು ನಾನು ಎಲ್ಲ ಮಾಡಿರೋದು ಅಲ್ದಲ್ಲೇ. ಅಲೋ ಕಂದ. ಅಲ್ಲ ಸ್ವಾಮಿ. ಅಲ್ಲ 7 ಸುತ್ತಳ್ಳಿ ನಿನ್ನಂತ ನಿಲ್ವನು? ಇಲ್ಲ ಸ್ವಾಮಿ, ನನ್ನಂತರ ಯಾರು ಇಲ್ಲ. ಯಾರ್ಯಾರು ಸಂಬಂಧ ಮಾಡಿದವ್ರನ್ನೆಲ್ಲ ಮನೆ ಬಾಕ್ಲು ಕಳಿಸ್ಲ ನಾನು ಪೂಜಾ ಶಕ್ತಿಯಿಂದ. ಆಯ್ತು, ರಾಂಗ್ ನಮ್ ಕಡೆ. ಹಲೋ ಅಕ್ಕ ಅಕ್ಕ ಕೊಡಿ, ಅವ್ರ ಕೈಗೆ ಬಂದಿದ್ರೆ. ಯಾರ ಕೈಲಿ? ವೆಂಕಟೇಶನ ಕೈಗೆ. ವೆಂಕಟೇಶ್ ಇದಕ್ಕೆ ಸ್ವೀಟ್ ತರಕ್ ಹೋಗೈತೆ. ಗಂಡ್ ಮಗು ಆಯ್ತಲ್ಲ. ಗಂಡ್ ಮಗು ಆಯ್ತಾ? ಗಂಡ್ ಮಗು ಆಯ್ತು. ಅಲ್ಲಿ ಬಿಡಕ್ ಹೋಗ್ಬೇಡ್ರಿ, ಅಥವಾ ಅವು ಇದು ಕರ್ಕೊಂಬರ್ತಾರೆ. ಅದು ಇದು ಕೊರೋನಾ ಆಮೇಲೆ. ಇಲ್ಲ ಇದು ಗಂಡ್ ಮಗು ಆಯ್ತಲ್ಲ, ಸ್ವೀಟ್ ತಗೊಂಬರಕ್ ಹೋಗಾರೆ. ಇನ್ನೇನ್ ಬೆಳಗ್ಗೆ ಸ್ಕೂಲಿಗೆ ಸೇರಿಸ್ತೀವಿ. ಗಂಡ್ ಮಗು ಆಯ್ತು, ಸ್ವೀಟ್ ತರಕ್ ಹೋಗಾರೆ. ಬೆಳಗ್ಗೆ ಸ್ಕೂಲಿಗೆ ಸೇರಿಸ್ಬೇಕಲ್ಲ. ಸ್ಕೂಲ್ಗೆ ಅಲ್ವಾ? ಈಗ ಹುಟ್ಟ ಮಗನ? ಈಗ ಹುಟ್ಟು ಬೆಳಗ್ಗೆ ಸ್ಕೂಲಿಗೆ ಸೇರಿಸ್ಬೇಕಲ್ಲ. ಹಂಗೆ ಸ್ವೀಟ್ ತಗೊಂಡು ಆ ಫಾರಂ ಇಸ್ಕೊಂಬರಕ್ ಹೋಗೈತೆ. ಬೆಳಗ್ಗೆ ಇನ್ನೇನು SSLC ಪಾಸ್ ಆಗೈತಲ್ಲ, ನಾಳೆಯಿಂದ ಕಾಲೇಜ್ಗೆ ಹೋಗುತ್ತೆ. SSLC ಪಾಸ್ ಆದ್ಮೇಲೆ ಇಂತ ಹುಚ್ಚಿ ಚಿನಾಲಿ ನನ್ನ ಮುಂಡೆರ್ನ ಇವ್ರ ತಾಯಿನ ನಾನು ಎಲ್ಲೂ ನೋಡಿ. ಈಗ ಹುಟ್ಟಿ ಒದರಿಕೆ ಸ್ಕೂಲಿಗೆ ಸೇರಿಸಿ ಅಣ್ಣ ಇವತ್ತು ಹುಟ್ಟಿತ್ತು. SSLC ಇವತ್ತೇ ಎಕ್ಸಾಮ್ ಬರ್ದು ಪಾಸ್ ಆಯ್ತು. ನಾಳೆಯಿಂದ ಕಾಲೇಜ್ ಹೋಗುತ್ತೆ ಫಸ್ಟ್ ಇಯರ್. ಅಯ್ಯೋ ಅಲ್ಲ, ಇವ್ರು ವೆಂಕಟೇಶ್ ಹೋದ್ರು. ಅಯ್ಯೋ ನಮ್ಮನೆಗೆ ಆನಂದ 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 ಪರಮಾನಂದ ಆನಂದ.
ಯಾವ ಊರಲ್ಲಿ ನೀವು? ಆನಂದ ನಮ್ಗೆ ಆನಂದ. ನಮ್ಗೆ ಇಲ್ಲಿ ಚಿಕ್ಕ ಹಿಡಿದೈತಿ. ಇದು ವೆಂಕಟೇಶಣ್ಣವ್ರ ಮನೆ ಯಾರು ನೀವು? ಅಯ್ಯಣ್ಣ ನಾನೇ ಅವ್ರ ಹೆಂಗಸರು. ಅಲ್ಲಿ ಈಗ ಬಂದ್ ಮನೆ ತಗ ಬಂದ್ ನೆನ್ಕೊಂಬಂದಲ್ಲ ನಿನ್ಗೆ ಇಷ್ಟ ಬೇಗ ಚಿಕ್ಕ ಹಿಡಿದೈತಿ ಅನ್ನೋದು ಯಾ ನನ್ ಮಗ್ಳು ಏನು? ಆನಂದ ಇದು ಪ್ರಪಂಚ ಇದಕ್ಕೇನಪ್ಪ ಹಿಂಗ್ ಕೊರೋನಾ ಬಂದಿತ್ತು. ತಾಯಿನ ನನ್ ಗಾಚಾರನೇ ಮೊನ್ನೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಅಂಡೆ ಕೊಟ್ಟು ಬಂದು. ಹಲೋ ನನಗಿಲ್ಲ ಆನಂದ ಅಂತ ಹೇಳಿದ್ರೆ ನನಗಿಲ್ಲಿ ಬತ್ತೆ ಕಾಸು ಕೊಡ್ತಿರ್ಲಿಲ್ಲ ನನಗೆ ಬೆಟ್ಟ. ಹಲೋ ಹಲೋ ಹೇಳಿ ಅಣ್ಣ, ಮಾದೇವಣ್ಣಂಗೆ ಉಂಗ್ರ ಇಟ್ಬಿಟ್ಟು ದುಡ್ಡು ಕೊಟ್ರಂತೆ. ಓ ಬೆಳಗ್ಗೆ ಮತ್ತೆ ಹಲೋ ಆಯ್ತು ರೈಟ್ ಬಿಡು. ಹಲೋ 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 ಹಲೋ, ನನ್ಗೆ ದೊಣ್ಣೆ ತಂಡು ಹೊಡೆದ್ಬಿಟ್ಟು ಹೊಟ್ಟೋದ ಕಣ್ರಿ. ಇಲ್ಲೇ ಅವ್ರಿ ನನ್ನ ಬರ್ರಿ ಕಾಪಾಡ್ರಿ, ನನ್ನ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದ್ರೆ ಉಳಿಸ್ರಿ, ನನ್ನ ಉಳಿಸ್ರಿ. ಬಿಡೋ ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತಂದ್ರು. ದೊಣ್ಣೆ ಮುರ್ಕೊಂಡ್ ಹೊಡೆದ್ಬಿಟ್ಟ ಅಂದ್ರೆ ಇಲ್ಲಿ ನಿಮ್ ಯಜಮಾನ್ರ? ಅಲ್ಲ ರೀ, ಅವ್ನ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದ್ಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದೀನಿ, ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಯಾವ ಮಗ ಕರ್ಸು ಅವನ ಅಮ್ಮನ್ನ ಹೆಂಗೆ ನೀನ್ ಬಾ ಅಂತ ಇದ್ ಮಾಡ್ತಾನೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ ಅಮ್ಮನ ಹಾಕಿ ನನ್ನ ಯಾಕೆ ಅಂದ್ರೆ ಅಂತೀಯ? ನಿನ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ನನ್ನ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರೋ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತಾರ. ನನ್ ಕಂಡ್ರೆ ಹಂಗ್ ಮಾಡ್ದಲ್ಲ ನೀನ್ ತಾಯಿ ಹಾಕಿ ಹಂಗನ ಸತ್ತೋಗಿವಲ್ಲ ನೀನು. ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮಣಿಕೊಂಬಿಡು ಅಲ್ಲಿ ಇದ್ರ ಮೇಲೆ, ಪಟ್ಟೆ ಮೇಲೆ. ತಿರ್ಗಾ ಬಂದ ಅಮ್ಮ ಅಮ್ಮ ಹೊಡಿಬೇಡ 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 ಅಯ್ಯೋ ಯಾವ ನಾನು ಕರ್ಸೇವ್ ನಮ್ಮನ್ ಯಾವ ನರಸಿಂಹರಾಜ ಅಲ್ಲ. ಅಯ್ಯೋ ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ ಅಮ್ಮ. ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ, ಜನ ಎಲ್ಲ ಕೇಳಿಸ್ಕೊಂತಾರೆ. ಅಮ್ಮ ಅಮ್ಮ ಹಲೋ ಹಲೋ, ಎಲ್ಲ ಇರೋದ್ ನೀನು ಲೈ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ? ಎಲ್ಲ ಇರೋದ್ ನೀನ್ ಲೈ. ನಾ ಕೃಷ್ಣಮೂರ್ತಿ. ನಿಮ್ಮ ಕೃಷ್ಣಮೂರ್ತಿ ನಾ ಸ್ಟಾರ್ಟ್ ಆಯ್ಕ ಕಲಾವಿದ್ರ ನಾ ಗುಂಜಿಕ್ಕ ಇಕ ನಿಮ್ಮ ತಲೆ ಹಿಡಿದ್ ನನ್ ಮಗನೇ. ನಮ್ಮನ್ ಬಾರ ಇವನು ಕಳ್ಸೋದು ಇವತ್ತು ಲೈ. ಎಲ್ಲಿದ್ಯಲ್ಲ ನನ್ ಮಗನೇ? ಬರ್ಜಿತ ಬಂದ್ ಇಟ್ಟು ಬಂದ್ಬಿಡ್ತೀನಿ. ಬಾರ್ಲಾ ಆಗೋಲ್ ಗುಂಟೆಗ್ ಬಾರ್ಲಾ. ನಮ್ಮನ್ನ ನನ್ನ ಮಗನೇ ದುಡ್ಡು ಮಾಡ್ಕೊಂಡು ನಮ್ಮ ಹತ್ರ ಅವಾಗ 100-200 ರೂಪಾಯಿ ಕಲಿತಿದ್ದೆ. ಈಗ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನಮ್ಗೆ ರೋಪ್ ಐತ್ಯಾ? ಯಾಕೆ ನಿಮ್ಮ ಅಪ್ಪನ ಜಮೀನ್ ಮಾರ್ಕೊಟ್ಟಿದ್ಯಾ? ಯಾವಾಗಲೇ ಅವಾಗ ಕರ್ಕೊಂಬಂದ್ ಬಿಡ್ತಿದ್ದಲ್ಲ ಲಾರಿ ಒಳಗಾಚಿಂದ, ಅವಾಗ ಟಿಪ್ಸ್ ಕೊಡ್ತಾ ಇರ್ಲಿಲ್ವ ನಿನ್ಗೆ? ನೀವು ಕರೆಕ್ಟಾಗಿ ಟವರ್ ಇರ್ತಾ ಬಂದ್ ಮಾತಾಡಲ್ಲ ಗಾಂಡು ನನ್ನ ಮಗನೇ. ಏನಿಲ್ಲ, ಜೈಲಿಗೆ ಹೋದ್ ಪರವಾಗಿಲ್ಲ, ಬಂದ್ ಬರ್ಜಿ ಹಾಕ್ಬಿಡ್ತೀನಿ. ನಿನ್ ತಾಯಿನ ನಿನ್ ತಾಯಿನ ಹಾಕಿ ಕಳ್ಸ ಇವತ್ತಿಳ್ನಲ್ಲೇ. ಯಾಕಂದ್ರೆ ನಿಮ್ಮ ಅಮ್ಮನ್ನ ನಾನು ತಲೆಡ್ಕೊ ಮಾಡ್ಕೊಂಡಿದ್ದಲ್ಲ ಸುಳ್ಳೆ ಮಗನೇ. ನೀನ್ ತಲಿಡ್ಕಾನೆ ಕಣಲ್ಲ, ತಲಿಡ್ಕ. ನಿಮ್ಮ ಅಮ್ಮ ಏನಿಲ್ಲ, ಬಂದ್ರೆ ಸಿಟ್ಟಾಗ್ತ ಬಂದ್ ಕತ್ರಿಸಿ ಹಾಕಿ ಬಂದ್ಬಿಡ್ತೀನಿ. ಅಲ್ಲೋ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ ನಿಮ್ಮ ಅಮ್ಮನ್ ನಿನ್ರಿ ಹುಟ್ಟಿತ್ತು. ನಿಮ್ಮ ಅಮ್ಮನ ನೀನ್ ಯಾರ ಮಗ ನೀನ್ ನನಗೆ? ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ, ನನ್ ಕಾಪಾಡ್ಕೊಳ್ಳಿ. ನಾನ್ ಬ್ಯಾಡ್ವ ನಿಮ್ಗೆ? ನಿಮ್ಮ ಅವ್ನ್ ಫೋನ್ ಇತ್ತು ಹೆಂಗೆ ಹಂಗ ನಿಮ್ಮ ಅವ್ನ್ ಚಿನ್ನಾಲ್ ಮುಂದೆ ನೀನು ನಿನ್ ತಾಯಿನಾಕೆ ನನ್ನಾಕೆ ಇದು ಮಾಡ್ತೀಯ? ನನ್ ಜೀವ ನೀನು, ನನ್ ಚಿನ್ನ. ಬಾ ಹೆಂಗನ ಮಾಡಿ ಕಾಪಾಡ್ಕೋ ಇವತ್ತು. ಚೆನ್ನಾಗಿ ಬಾ ಇವತ್ತು, ಹೆಂಗನ ಮಜಾ ಮಾಡಿವಂತೆ ಬಾ. ಇವನ್ಗೆ ಹೊಡೆದಿ ಕಳ್ಸಿವಂತೆ ಬಾ. ಯಾಕೆ ನೀವಿಬ್ರು ಸೇರ್ಕೊಂಡು ಏರಿಕಕ್ಕ ನೀವಿಬ್ರು ಮಾತಾಡ್ಕೊಂಡು? ಇಲ್ಲ ಅಂದ್ರೆ ಆತರ ಏನಿಲ್ಲ, ಬನ್ನಿ ಅಂದ್ರೆ ಬನ್ನಿ. ನನ್ ಜೀವ, ನನ್ ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ
ಎಲ್ಲ ನೀನೆ. ಯಾಕೆ ಅಲ್ಲಿ ಬಸ್ನಾಗ ಹಿಡ್ಕೊಂಡು ಇಬ್ರು ಸೇರ್ಕೊಂಡು ಕುಡಿಯಾಕೊಂಡು ಯಾಕ ನನ್ನ ಇಲ್ಲ ಅಂದ್ರೆ ಬನ್ನಿ ಇಬ್ರು, ಯಾಕೆ ನಾವಿಬ್ರು ಸೇರ್ಕೊಂಡು ಅವನಿಗೆ ಹೊಡೆಯನ್ ಬನ್ನಿ ಕೃಷ್ಣಮೂರ್ತಿಗೆ. ನಮ್ಗೆ ಇಲ್ಲಿ ಹೆಚ್ಚು ಜನ ಎಲ್ಲ ಬಂದು ಬಾಗ್ಲ ಕೇಳಿಸ್ಕೊಂತಾರೆ ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನಗೆ ತುಂಬಾ ನೋವಾಗಿದೆ, ಹೊಡೆದಿದ್ದಾನೆ. ಬನ್ನಿ, ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದು ಅಲ್ಲಿ ನಿಮ್ಮ ಮನೆ ಬಂದು ನನ್ನೇ ಹಿಡ್ಕೊಳಕ್ ಬಂದ ಅಂತ ಎಲ್ಲ ಸೇರಿಕ್ ಸಾಕ. ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರಬೇಡ್ರಿ. ಅಲ್ಲಿ ರೈಲ್ವೆ ಗೇಟ್ ಐತಲ್ಲ, ಹೆಗ್ಗೆರತ್ತವ, ಆ ರೈಲ್ವೆ ಪಟ್ಟೆ ಐತಲ್ಲ, ಹೆಗ್ಗೆರತ್ತವ, ನೀಲಗಿರಿ ತೋಪು, ಆ ಕತ್ಲೆ ಒಳಗೆ ಬನ್ರಿ ಒಬ್ರೇನೆ. ಆಯ್ತಾಯ್ತು ಬರ್ತೀನಿ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬರ್ತೀನಿ. ಬಂದಾಗ ಫೋನ್ ಹಾಕು. ಇಲ್ಲ ಇವಾಗ ಬರ್ತೀರಾ ಇಲ್ಲ ಅವನ್ಗೆ? ಓಯ್ ಬಾರಲ್ಲೇ ಗಂಡು, ಎಲ್ಲಿದ್ಯೋ? ಹಲೋ, ನಿಮ್ಮ ಅಮ್ಮನ ಮಿಂಡ್ರಿ ಹುಟ್ಟಿದ್ ನನ್ನ ಮಗನೇ. ಅಮ್ಮನ ನೀನ್ ಕರೆಕ್ಟ್ ಆಗಿ ನಿಮ್ ಅಪ್ಪಗೆ ಹುಟ್ಟಿದ್ರೆ ಬಾಲ ಇಲ್ಲಿ ಭೀಮಚಂದ್ರ ನೀನು. ಅಲ್ಲಿ ಯಾರು ಹೆಣ್ಮಗ ಯಾರು ಯಾರು ನಿರಾಪರಾಧಿ ತಕ ಹೋಗಿ ನೀನು ಹೋಗ್ತೀಯಲ್ಲ ನನ್ ಮಗನ್. ನೀನ್ ಬಾಲ ನೀನ್ ಭೀಮಚಂದ್ರ ಕಡೆ ಭೀಮಚಂದ್ರ ಬಾ ಅಂತಲ್ಲ ಬರ್ತೀನಿ ನಾನು ಅಲ್ಲಿಗೆ. ದುಡ್ಡು ಕೊಟ್ಟಿಲ್ವ ನನ್ಲ ಅವತ್ಲೈ? ನೀನ್ ದುಡ್ಡು ಇಸ್ಕೊಂಡಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ ಟಿಪ್ಸು. ನಿಮ್ಮ ಅವನ್ ತಲೆಡಿಸ್ ನನ್ನ ಮಗನೇ. 100-200 ನನ್ ಗುಂಜಿಗಳು 100-200. ನಿಮ್ಮ ಅಮ್ಮನ್ ಯಾವೂರ್ಲ ನಿಂದು? ಏಯ್ ನಜರಾಬಾದ್ ಕಂಡ್ ಬಾರಲ್ಲೇ. ಬತ್ತೇನ ನೀನು? ತಗೊಂಡೋಗಿ ಇದು ಪೋಸ್ಕ ಕೇಸ್ ಹಾಕ್ಸ್ಬಿಟ್ಟು ತಗೊಂಡೋಗಿ ಜೈಲ್ಗೆ ಹಾಕ್ಸ್ಬಿಡ್ತೀವಿ 3 ತಿಂಗಳದಾಗ ಬೇಲ್ ಸಿಗ್ಬಾರ್ದಂಗೆ. ಏಯ್ ಮಗನೇ, ಇಲ್ಲಿಗೆ ಬಂದ್ರೆ ಕೈ ಕಾಲು ಮುರ್ದು ಹಾಕ್ಬಿಡ್ತೀವಿ. ಪೋಸ್ಕ ಕೇಸ್ ಹಾಕ್ಸ್ಬಿಟ್ಟು ಅದ್ರ ಕೈಲ ಹುಡುಗಿ ಕೈಲಿ ಸೈನ್ ಹಾಕ್ಸ್ಬಿಡ್ತು. ಯಾರು ಬಂದು ಹಿಂಗ್ ಇಟ್ಕೊಂಡಿದ್ದ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ನ ಮಗ ಬರೀ ಚೆಡ್ಡೆ ನಿಂತ್ಕೋಬೇಕು ಜೈಲಾಗೆ. ನೀನ್ ನಾನು ಇಲ್ದಿದಾಗ ಹೋಗ್ತೀಯಾ? ಏಯ್ ನಿನ್ನ ಅಮ್ಮನ್ನ ತಲಿಡ್ಕ. ನೀನು ಇಜ್ಜ ನನ್ನ ಮಗ ಇದ್ದಂಗೆ ನೀನು. ಇಜ್ರ ನನ್ನ ಮಗ ಅಂದ್ರೆ ಎಲ್ಲಿದ್ದೀರ ನೀವು? ಬನ್ನಿ ಅಂದ್ರೆ ಅವನ್ ತಾವ್ ಏನ್ ಮಾತಾಡ್ತೀರ? ನೀವ್ ಬನ್ನಿ ಅಂದ್ರೆ ಬಿಡು. ಹಲೋ 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 ಹಲೋ, ನನ್ಗೆ ಅದು ದೊಣ್ಣೆ ತಂಡು ಹೊಡೆದ್ಬಿಟ್ಟು ಹೊಟ್ಟೋದ ಕಣ್ರಿ. ಇಲ್ಲೇ ಅವ್ರಿ ನನ್ನ ಬರ್ರಿ ಕಾಪಾಡ್ರಿ, ನನ್ನ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದ್ರೆ ಉಳಿಸ್ರಿ, ನನ್ನ ಉಳಿಸ್ರಿ. ಬಿಡೋ, ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತಂದ್ರು. ದೊಣ್ಣೆ ಮುರ್ಕೊಂಡ್ ಹೊಡೆದ್ಬಿಟ್ಟ ಅಂದ್ರೆ ಇಲ್ಲಿ ನಾವೆಲ್ಲ. ಅಲ್ಲ ರೀ, ಅವ್ನು ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದ್ಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದೀನಿ, ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಯಾವ ಮಗ ಕರ್ಸು ಅವನ ಅಮ್ಮನ್ನ ಹೆಂಗೆ ನೀನ್ ಬಾ ಅಂತ ಇದ್ ಮಾಡ್ತಾನೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ? ಅಯ್ಯೋ ಅಮ್ಮನ ಹಾಕಿ ನನ್ನ ಯಾಕೆ ಅಂದ್ರೆ ಅಂತೀಯ? ನಿನ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ನನ್ನ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರೋ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತಾರ. ನನ್ ಕಂಡ್ರೆ ಹಂಗ್ ಮಾಡ್ದಲ್ಲ ಮೋ ನೀನ್ ಸಾಯ ಹಂಗನ ಸತ್ತೋಗಿಲ್ವಲ್ಲ ನೀನು. ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮಣಿಕೊಂಬಿಡು ಅಲ್ಲಿ ಇದ್ರ ಮೇಲೆ, ಆ ಪಟ್ಟೆ ಮೇಲೆ. ತಿರ್ಗಾ ಬಂದ ಅಮ್ಮ ಅಮ್ಮ ಹೊಡಿಬೇಡ 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 ಹೊಡಿಬೇಡ. ಅಯ್ಯೋ ಯಾವ ನಾನು ಕರ್ಸೇವ್ ನಮ್ಮನ್ ಯಾವ ನರಸಿಂಹರಾಜ? ಅಲ್ಲ ಅಯ್ಯೋ ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ ಅಮ್ಮ. ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ, ಜನ ಎಲ್ಲ ಕೇಳಿಸ್ಕೊಂತಾರೆ. ಅಮ್ಮ ಅಮ್ಮ ಹಲೋ ಹಲೋ, ಎಲ್ಲ ಇರೋದ್ ನೀನಲ್ಲ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ? ಎಲ್ಲ ಇರೋದ್ ನಿನ್ನಲ್ಲ. ನಾ ಕೃಷ್ಣಮೂರ್ತಿ. ನಿಮ್ಮ ಕೃಷ್ಣಮೂರ್ತಿ ನಾ ಶಾಟ ಇಕ್ಕ ಕಲಾವಿದ್ರ ನಾ ಗುಂಜಿಕ್ಕ ಇಕ್ಕ ನಿಮ್ಮ ಅಮ್ಮ ತಲೆಡ್ತ ನನ್ನ ಮಗನೇ. ನಮ್ಮನ್ ಬಾರ ಇವನು ಕಳ್ಸು ಇವತ್ತು. ಲೈ ಎಲ್ಲಿದ್ಯಲ್ಲ ನನ್ ಮಗನೇ? ಬರ್ಜಿತ ಬಂದು ಇಟ್ಟು ಬಂದ್ಬಿಡ್ತೀನಿ. ಬಾರ್ಲ ಆಗಲ್ ಗುಂಟೆಗ್ ಬಾರ್ಲ. ನಮ್ಮನ್ನ ನನ್ನ ಮಗನೇ ದುಡ್ಡು ಮಾಡ್ಕೊಂಡು ನಮ್ಮ ಹತ್ರ ಅವಾಗ 100-200 ರೂಪಾಯಿ ಕಲಿತಿದ್ದೆ. ಈಗ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನಮ್ಗೆ ರೋಪ್ ಐತ್ಯಾ? ಯಾಕೆ ನಿಮ್ಮ ಅಪ್ಪನ ಜಮೀನು ಮಾರ್ಕೊಟ್ಟಿದ್ಯಾ? ಯಾವಾಗಲೇ ಅವಾಗ ಕರ್ಕೊಂಬಂದ್ ಬಿಡ್ತಿದ್ದಲ್ಲ ಲಾರಿ ಒಳಗಾಸಿಂದ, ಅವಾಗ ಟಿಪ್ಸ್ ಕೊಡ್ತಾ ಇರ್ಲಿಲ್ವ ನಿನ್ಗೆ? ನೀವು ಕರೆಕ್ಟ್
ಕರೆಕ್ಟಾಗಿ ಟವರ್ ಇರ್ತಾ ಬಂದ್ ಮಾತಾಡಲ್ಲ ಗಂಡು ನನ್ನ ಮಗನೇ. ನಿಮ್ಮಮ್ಮನ್ನ ಏನಿಲ್ಲ ಜೈಲ್ಗೆ ಹೋದ್ ಪರವಾಗಿಲ್ಲ ಬಂದ್ ಬರ್ಜಿ ಹಾಕ್ಬಿಡ್ತೀನಿ ನೀನ್ ತಾಯಿನ ಹಾಕ್ಯ. ಏಯ್ ನಿನ್ ತಾಯಿನ ಹಾಕಿ ಕಳ್ಸ ಇವತ್ತು ಇವಳನ್ನಲ್ಲೇ. ಯಾಕ ನಿಮ್ಮ ಅಮ್ಮನ್ನ ನಾನು ತಲೆಡ್ಕೊಂಡ್ ಮಾಡ್ಕೊಂಡಿದ್ದಲ್ಲ ಸುಳ್ಳೆ ಮಗನೇ. ನೀನ್ ತಲಿಡ್ಕಾನೆ ಕಣಲ್ಲೇ ತಲಿಡ್ಕ. ನಿಮ್ಮಮ್ಮನ್ ಏನಿಲ್ಲ ಈಗ ಬಂದ್ರೆ ಸಿಟ್ಟಾಗ ಬಂದ್ ಕತ್ತಿಸಿ ಹಾಕಿ ಬಂದ್ಬಿಡ್ತೀನಿ. ಅಲ್ಲೋ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ ನಿಮ್ಮಮ್ಮನ್ ನಿನ್ರಿ ಹುಟ್ಟಿತ್ತು ನಿಮ್ಮಮ್ಮನ್ನ ನೀನ್ ಯಾರ ಮಗ ನೀನ್ ನನಗೆ. ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ ನನ್ ಕಾಪಾಡ್ಕೊಳ್ಳಿ. ನಾನ್ ಬ್ಯಾಡ್ವ ನಿಮ್ಗೆ. ಅಯ್ಯ ನಿಮ್ಮ ಅವ್ನ್ ಫೋನ್ ಇತ್ತು ಹೆಂಗೆ ಹಂಗೇಳ ನಿಮ್ಮ ಅವ್ನ್ ಚಿನ್ನಾಲ್ ಮುಂದೆ ನೀನು ನೀನ್ ತಾಯಿನಾಕೆ ನನ್ನಾಕೆ ಇದು ಮಾಡ್ತೀಯ. ನನ್ ಜೀವ ನೀನು ನನ್ ಚಿನ್ನ. ಬಾ ಹೆಂಗನ ಮಾಡಿ ಕಾಪಾಡ್ಕೋ ಇವತ್ತು ಚೆನ್ನಾಗಿ ಬಾ. ಇವತ್ತು ಹೆಂಗನ ಮಜಾ ಮಾಡಿವಂತೆ ಬಾ. ಇವ್ನಿಗೆ ಹೊಡೆದಿ ಕಳ್ಸಿವಂತೆ ಬಾ. ಯಾಕೆ ನೀವಿಬ್ರು ಸೇರ್ಕೊಂಡು ಎಲ್ಲ ಏರಿಕಕ್ಕ ನೀವಿಬ್ರು ಮಾತಾಡ್ಕೊಂಡು. ಇಲ್ಲ ಅಂದ್ರೆ ಆತರ ಏನಿಲ್ಲ. ಬನ್ನಿ ಅಂದ್ರೆ ಬನ್ನಿ. ನನ್ ಜೀವ ನನ್ ಪ್ರಾಣ ನನ್ ಬಂಗಾರ ನನ್ ಚಿನ್ನು ನನ್ ರನ್ನ ಎಲ್ಲ ನೀನೆ. ಯಾಕೆ ಅಲ್ಲಿ ಬಂದ್ಮೇಲೆ ಹೇಳ್ಕೊಂಡು ಇಬ್ರು ಸೇರ್ಕೊಂಡು ಕೂಡಕೊಂಡು ಯಾಕ ನನ್ನ. ಇಲ್ಲ ಅಂದ್ರೆ ಬನ್ನಿ ಇಬ್ರು. ಯಾಕೆ ನಾವಿಬ್ರು ಸೇರ್ಕೊಂಡು ಅವನಿಗೆ ಹೊಡೆಯನ್ ಬನ್ನಿ ಕೃಷ್ಣಮೂರ್ತಿಗೆ. ನಮ್ಗೆ ಯಾಕೆ ಮಾತು ಇಲ್ಲಿ ಹೆಚ್ಚು ಜನ ಎಲ್ಲ ಬಂದ್ ಬಾಗ್ಲ ಕೇಳಿಸ್ಕೊಂತಾರೆ ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ ಹೊಡೆದಿದ್ದೇನೆ. ಬನ್ನಿ ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದ್ ಅಲ್ಲಿ ನಿಮ್ ಮನೆ ಬಂದ್ ನನ್ನೇ ಹಿಡ್ಕೊಳಕ್ ಬಂದ ಅಂತ ಅಕ್ಕಂತ ಸೇರಿಕ್ ಸಾಕ. ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ. ಅಲ್ಲಿ ರೈಲ್ವೆ ಗೇಟ್ ಐತಲ್ಲ ಹೆಗ್ಗೆರತ್ತವ ಆ ರೈಲ್ವೆ ಪಟ್ಟೆ ಐತಲ್ಲ ಹೆಗ್ಗೆರತ್ತವ ನೀಲ್ಗಿರಿ ತೋಪು ಆ ಕತ್ಲೆ ಒಳಗ್ ಬನ್ರಿ ಒಬ್ರೇನೆ. ಆಯ್ತಾಯ್ತು ಬರ್ತೀನಿ ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ. ಬಂದಾಗ ಫೋನ್ ಹಾಕು. ಇಲ್ಲ ಇವಾಗ ಬರ್ತೀರಾ ಇಲ್ಲ ಅವನ್ಗೆ. ಓಯ್ ಬಾರಲ್ಲೇ ಗಂಡು ಎಲ್ಲಿದ್ಯೋ. ಹಲೋ ನಿಮ್ಮ ಅಮ್ಮನ ಮಿಂಡ್ರಿಗೆ ಹುಟ್ಟಿದ್ ನನ್ನ ಮಗನೇ. ಅಮ್ಮನ ನೀನ್ ಕರೆಕ್ಟ್ ಆಗಿ ನಿಮ್ ಅಪ್ಪಗೆ ಹುಟ್ಟಿದ್ರೆ ಬಾಲ ಇಲ್ಲಿ ಭೀಮಚಂದ್ರ ಹತ್ರಕ್ಕೆ ನೀನು. ಅಲ್ಲಿ ಯಾರು ಹೆಣ್ಮಗ ಯಾರು ಇಲ್ದ ನಿರಾಪರಾಧಿತಕ್ಕೆ ಹೋಗಿ ನೀನು ಹೋಗ್ತೀಯಲ್ಲ ನನ್ ಮಗನ್ ನೀನ್ ಬಾಲ ನೀನ್ ಭೀಮಚಂದ್ರ ಕಡೆ ಭೀಮಚಂದ್ರ ಇದ್ರಕ್ ಬಾ ಅಂತಲ್ಲ ಬರ್ತೀನಿ ನಾನು ಅಲ್ಲಿಗೆ. ದುಡ್ಡು ಕೊಟ್ಟಿಲ್ವ ನನ್ಲ ಅವತ್ಲೈ. ಅಯ್ಯ ನೀನ್ ದುಡ್ಡು ಇಸ್ಕೊಂಡ್ರಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ ಟಿಪ್ಸು. ನಿಮ್ಮ ಅವನ್ ತಲೆಡ್ಕ ನನ್ ಮಗನೇ 100-200 ನನ್ ಗುಂಜಿಗಳು 100-200 ನಿಮ್ಮ ಅಮ್ಮನ್ ಯಾವಲ್ಲ ನಿಂದು. ಏಯ್ ನಜರಾಬಾದ್ ಕಂಡ್ ಬಾರಲ್ಲೇ. ಬತ್ತೇನ ನೀನು ತಗೊಂಡೋಗಿ ಇದು ಪೋಸ್ಕ ಕೇಸ್ ಹಾಕ್ಸ್ಬಿಟ್ಟು ತಗೊಂಡೋಗಿ ಜೈಲ್ಗೆ ಹಾಕ್ಸ್ಬಿಡ್ತೀವಿ 3 ತಿಂಗಳದಾಗ ಬೇಲ್ ಸಿಗ್ಬಾರ್ದು ಹಂಗೆ. ಏಯ್ ಮಗನೇ ಇಲ್ಲಿಗ್ ಬಂದ್ರೆ ಕೈ ಕಾಲು ಮುರ್ದಾಕ್ಬಿಡ್ತೀವಿ. ಪೋಸ್ಕ ಕೇಸ್ ಹಾಕ್ಸ್ಬಿಟ್ಟು ಅದ್ರ ಕೈಲ ಹುಡುಗಿ ಕೈಲಿ ಸೈನ್ ಹಾಕ್ಸ್ಬಿಟ್ಟು ಯಾರು ಬಂದು ಹಿಂಗ್ ಇಟ್ಕೊಂಡಿದ್ದ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ ಮಗ ಬರೀ ಚೆಡ್ಡೆ ನಿಂತ್ಕೋಬೇಕು ಇದು ಜೈಲಾಗೆ. ನೀನ್ ನಾನು ಇಲ್ದಿದಾಗ ಹೋಗ್ತೀಯಾ. ಏಯ್ ನಿನ್ನ ಅಮ್ಮನ್ನ ತಲಿಡ್ಕ. ನಿಮ್ಮಮ್ಮ ನೀನು ಇಜ್ರ ನನ್ ಮಗ ಇದ್ದಂಗೆ ನೀನು. ಇಜ್ರ ನನ್ ಮಗ ಅಂದ್ರೆ ಎಲ್ಲಿದ್ದೀರ ನೀವು ಬನ್ನಿ ಅಂದ್ರೆ ಅವನ್ ತಾವ್ ಏನ್ ಮಾತಾಡ್ತೀರ. ನೀವ್ ಬನ್ನಿ ಅಂದ್ರೆ. ಅಲ್ಲ ನಮಸ್ಕಾರ ನರಸಿಂಹಣ್ಣ. ನಮಸ್ಕಾರ ನಾನಣ್ಣ ಕಿಶೋರ್. ಏನಣ್ಣ ಇದು ಈ ತರ ಈಗ ಮಾಡಿದ್ದೀರಾ ಈಗ ಹೆಂಗಣ್ಣ ಇದು. ಏನ್ ಹೇಳಿ. ಅದೇ ಅವ್ರ ನಿಮ್ ಹೆಂಡತಿ ಲಲ್ಲಿ ಅವರು ಮದುವೆ ಮಾಡ್ಕೊಡ್ತಾರ ನಮ್ಮ ಯಜಮಾನ್ರು ನನಗೆ ಅಂತ ಹೇಳಿದಾರೆ. ಮಾಡ್ಕೊಡ್ತೀರಣ್ಣ ನನಗೆ ಮದ್ವೆನ ಲಲ್ಲಿ ಅವ್ರನ್ನ ನಿಮ್ಮ ಹೆಂಡತಿ ಅವ್ರನ್ನ. ಅಲ್ಲ ನಾವು ಕೊಡೋಣ ಅಲ್ಲ ತಿಂತೇನೆ ನಾನು ಮದುವೆ ಮಾಡ್ಕೊಡೋಣ ಅವಳನ್ನ. ಅಣ್ಣ ಅವರು ಹೇಳಿದ್ರು ಸ್ವಲ್ಪ ಇದನ್ನ ನಾವೇನೋ ದಾಖಲಾಗಿರ್ತೀವಿ ಇಲ್ಲಿ. ಹಲೋ ಅಣ್ಣ ಅಣ್ಣ ಹಲೋ ಅಣ್ಣ ಹಲೋ ಅಣ್ಣ ಈಗ ಅವ್ರನ್ನ ಮದುವೆ ಮಾಡ್ಕೊಡ್ತೀರಾ ನೀವು ಒಪ್ಕೊಂಡಿದ್ದೀರಾ ಮದುವೆಗೆ. ನೀವು ಮದುವೆ ನೀನ್ ಹೆಂಗಾರ ಮಾಡ್ತೀರ ನಾನ್ ಮದುವೆ ಮಾಡ್ಕೊಡಕ್ಕೆ ಮಾಡ್ಕೊಡೋಣ. ಅಲ್ಲ ರೀ ಅವರು ನೀವು ಮೋಸ ಮಾಡಿ ನಿಮ್ ಹೆಂಡತಿಯರಿಗೆ ಬಿಟ್ಬಿಟ್ಟಿದ್ದೀರಂತಲ್ಲ ಅವ್ನ ಮಗು ಐತೆ
ಆ ಮಗುಗ್ ಬಾಳ್ ಕೊಡ್ತಿದೀವಿ, ನಾನು ನಮ್ಮ ಫ್ರೆಂಡ್ ಇಬ್ರು ಸೇರಿ ಬಾಳ್ ಕೊಡ್ತಾ ಇದೀವಿ ಇಬ್ರಿಗೂನು. ಈಗೇನ್ ನೀವು ಒಪ್ಪಿ ಮದುವೆ ಮಾಡ್ಕೊಡ್ತೀರಾ ಅವ್ರನ್ನ ನಮ್ಗೆ? ಅವರು ನಮ್ಮ ಯಜಮಾನ್ರು ಕೇಳ್ಬೇಕು. ನರಸಿಂಹರಾಜು, BN ನರಸಿಂಹರಾಜು, BN ನರಸಿಂಹರಾಜು, ಲೇಟ್ ನರಸಿಂಹಪ್ಪ. ಲೇಟ್ ನರಸಿಂಹಪ್ಪ ಹೋದ್ಮೇಲೆ ಒಂಥರ ಜ್ಞಾನ ಬಿಟ್ಟು ಅಣ್ಣ. ಅಮ್ಮನ ಅನ್ನಂತೂ ನಾನು ಅಡ್ರೆಸ್ ನಾನು ಅಡ್ರೆಸ್ ಹೇಳಕ್ ಹೋಗ್ತಾ ಇದ್ದಿಲ್ಲ ಅಂತ. ಅಲ್ಲಣ್ಣ, ಈಗ ಮದ್ವೆ ಯಾವ ಇಕ್ಕಣ್ಣ? ಮದುವೆ ಯಾವಾಗನ ಇಕ್ಕೆ ಎಲ್ಲ ಮಾಡಿ ಅದಕ್ಕೆ ನನ್ಗೆ ಕೇಳ್ತಿ. ಅವ್ರು ಕೇಳೋದು ಅವ್ರು ಯಾರು ಲಲ್ಲಿನ ಅವ್ರ ಅವ್ರ ಅಪ್ಪ ಅವ್ರ ಗಂಡ ಯಾರನ್ನ ಇದ್ರೆ. ಅಣ್ಣ ಅವ್ರೇನಂದ್ರು ಗೊತ್ತಾ, ನಮ್ಮ ಯಜಮಾನ್ರು ಕೇಳ್ಬೇಕು ಅಂದ್ರು. ನೀನ್ ಲವ್ ಮಾಡ್ತಾ ಇದ್ಯಾ? ನೀವು ಫಸ್ಟ್ ಲವ್ ಮಾಡಿ ಮಕ್ಳು ಮಾಡಿ ಬಿಟ್ಬಿಟ್ಟಿದ್ದೀರಂತಲ್ಲ. ಈಗ ನಾನು ನಮ್ಮ ಫ್ರೆಂಡ್ ಇಬ್ರು ಸೇರಿ ಲವ್ ಮಾಡ್ತಾ ಇದೀವಿ. ಇಬ್ರು ಮದ್ವೆ ಆಗ್ತೀವಿ ಅವ್ರನ್ನ. ಇಬ್ರು ಮದುವೆ ಆಗ್ತೀರಾ? ಇಬ್ರು ಮದ್ವೆ ಆಗ್ತೀವಿ. ನೀವು ಒಪ್ಕೊಂಡ್ರೆ ಮಾತ್ರ. ಇಬ್ರು ನಮ್ ಕಡೆ ಸೈಡ್ ಆಗ್ಲವ ಕಿತ್ಕೊಂಡ್ ಮೂಕಿ ಹಚ್ಕೊಂಡ್ಬಿಟ್ರಿ ಅವ್ರು. ಯಾಕಣ್ಣ ಈ ತರ ಮಾತಾಡ್ತಿದ್ಯಾ ನೀನು? ಮತ್ತೆ ನಾನು ಅವಳು ನನಗೆ ಆಗ್ಬೇಕಾಯ್ತು, ನಾನು ಅವ್ರಿಗೆ ನನಗೆ ಯಾಕೆ ಮಾಡಿದ್ದೆ ಫೋನ್ ನನ್ಗೆ? ಅಣ್ಣ ನೀವ್ ಎಳ್ಳೆ ಹೆಂಡ್ತಿ ಅಂತಲ್ಲ ನಿಮ್ಗೆ? 2 ಹೆಣ್ತಿನೂ ಇಲ್ಲ, 1 ಹೆಣ್ತಿನೂ ಇಲ್ಲ, ನಾನು ಇನ್ನ ಮದ್ವೆನೇ ಆಗಿಲ್ಲ. ಹೌದಾ? ಇನ್ನ ಎಷ್ಟಣ್ಣ ವಯಸ್ಸು ನಿಮ್ಗೆ? ನನಗೆ 18 ಎತ್ತು ನಿನ್ ಬಾಯಿಗೆ ಮಣ್ಣಾಕ. ಅವಳನ್ನ ಪಾಪ ನಂಬಿಸಿ ಮೋಸ ಮಾಡಿ ಇವತ್ತು ಅವ್ರು ಕೂಳು ನೀರಿಲ್ದೆ ಅಲ್ಲಿತಾವ್ರ. ನಾವ್ ಹೆಂಗೋ ಬಾಳ್ ಕೊಡ್ತಿದೀವಿ ಅಂತ ಒಪ್ಕೊಂಡಿದೀವಿ. ಹೋಗ್ಲಿ ನೀವು, ನನಗೆ ಫೋನ್ ಮಾಡ್ತೀರ? ನೀನು ಬಂದು ಮುಂದೆ ನಿಂತು ಮದುವೆ ಮಾಡ್ಕೊಡ್ಬೇಕು. ಸಾಕ್ಷಿ ಹಾಕ್ಬಾರ್ದ ನೀನು? ನನ್ ತೋಳ್ಗಳು ಸಾಕ್ಷಿ ಆಗ್ತೈತಿ. ಅವ್ನ ಅಮ್ಮನ ಹಿಂಗ್ ಬೈತಿದ್ಯಾ? ಅವಳು ಯಾರು ನನ್ಗೆ ಹೆಂಗ್ ಗೊತ್ತು? ಅವಳು ನಿನ್ ಹೆಂಡತಿ ಅಂತಲ್ಲ, ಎಳ್ಳೆ ಹೆಂಡತಿ. ಅವ್ಳು ಒಂದು ಇದನ್ ಮಾಡ್ಬಿಟ್ರಿ ನೀವು. ನನಗೆ ಅವಳ ಮಗನೇ ನೋಡಿಲ್ಲ ನಾನು. ಯಾಕೆ? ಯಾಕೆ ಅವಾಗ ಕುಡ್ದೆಲ್ಲ ಇದ್ ಮಾಡಿದೆ ಅಂತೆಲ್ಲ. ಯಾಕೆ ಕುಡ್ದು ಇಲ್ಲಿ ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ಮೇಷ ಸತ್ತೋಗ್ಯಾರಂತ ನಾವೆಲ್ಲ ಈಗ ಗೋಳಾಡಿಗೆ ಕೂತಿದ್ರೆ ಅಂತ ಮಾಡವ್ರು. ಅಲೋ ಅಣ್ಣ, ಈಗ ಅಣ್ಣ ನಿನ್ನ ಲಾಸ್ಟ್ ಸರಿ ಕೇಳ್ತಿದ್ದೀನಿ, ಒಪ್ಕೊಂಡಿದ್ದೀವಿ ಮದ್ವೆಗೆ ಇಲ್ವೋ? ಯಾರು ಒಪ್ಕೊಳ್ಳೋದು? ನನಗೇನ ಮದ್ವೆ ಇಲ್ಲ. ಅಮ್ಮನ್ನ ಮೋಸ ಮಾಡಿ ಮಕ್ಳು ಮಾಡಿ ಬಿಟ್ಬಿಟ್ಟಿದ್ದೆಲ್ಲಯ್ಯ. ನಿನ್ ಮನೆ ಹಾಳಾಗೋಗ ಲೋಫರ್ಸ್ ಮಗನೇ. ನಿಮ್ಮ ಅಮ್ಮನ ಇದಕ್ಕೆ ನೀನು ಅಷ್ಟು ಅನುಕಂಪ ಫೋನ್ ಮಾಡ್ತೀಯ? ನಿನ್ ಇಷ್ಟ ಬಂದಾಗ ಹೆಂಗಾನ ಮಾಡ್ಕೊ ಹೋಗಿ, ನನಗೆ ಫೋನ್ ಮಾಡ್ತೀರಾ? ಅವ್ನ ಅಮ್ಮನ್ ನೀನ್ ಒಪ್ಕೊಂಡು ಮದ್ವೆ ಮಾಡ್ಕೊಡ ಮುಂದೆ ನಿಂತ್ಕೊಂಡು. ನನ್ ಗುತ್ತಿಗೆ ಮಾಡ್ಕೊಡ್ತೈತೆ. ಯಾರ್ದವಳ ಇದು ಮಾಡಿ ಅರ್ಧ ಬರ್ಧ ದುಡ್ಡು ಇಸ್ಕೊಂಡಿದ್ದೀನಿ ಕೊಡಿಸ್ಬಾ ಅಂತ ಅಂದಾಗ ಅದೇ ನನಗೆ ಯಾರಣ್ಣ? ತೋಂಡಿಗೆ ಅಣ್ಣ ನೀನು. ಅಣ್ಣ ಬಿಡು, ಇಬ್ರು ಅಣ್ಣ ತಮ್ಮದಿರಿದ್ದಂಗೆ ಇಬ್ರು ಹಂಚ್ಕೊಂಡು ಹೋಗೋಣ. ಅಣ್ಣ ತಮ್ಮದಿರು ಹಂಚ್ಕೊಂಡು ನಿಮ್ಮ ಅಮ್ಮ ನನಗೆ ದೊಡ್ಡ ಮಾತಾಡ್ತೀಯ? ಅಣ್ಣ ಯಾಕಣ್ಣ ಈ ತರ ಮಾತಾಡ್ತಿದ್ಯಾ? ಮತ್ತೆ ಅಲ್ಲ, ಈಗ ಮುಂದೆ ನಿಂತು ಮದುವೆ ಮಾಡ್ಕೊಡ್ತೀಯ ಇಲ್ವಾ ಅಷ್ಟೇ ಹೇಳೋಣ. ಯಾರಿಗೆ? ನನಗೂ ಲಲ್ಲಿಯವ್ರಿಗೂ ಮದುವೆ ಮಾಡ್ಕೊಡ್ತೀಯ ಇಲ್ವಾ? ನಾನು ಯಾರು ಮದುವೆ ಮಾಡ್ಕೊಡಕ್ಕೆ? ಸರಿಯಪ್ಪ, ಅವ್ರ ಕೈಲೇ ಕೊಡ್ತೀನಿ, ಮಾತಾಡು. ಹಲೋ ಹಲೋ, ಏನು ಅಂದ್ರೆ? ಗುಂಡು ಅಂದ್ರೆ ನಾನು ನೆನ್ನೆನೆ ಹೇಳಿದ್ನಲ್ಲ, ನಾನು ಇಬ್ರನ್ನ ಲವ್ ಮಾಡ್ತಾವ್ರೆ, ನನ್ನ ಮದುವೆ ಮಾಡ್ಕೊಡಿ ಅಂತ. ಈಗ ಬಂದಿದ್ದಾರೆ ನೋಡಿ, ನಾಳೆ ಮಂಗಳವಾರ ಮದುವೆ ಮಾಡ್ಕೊಂಬಿಡಣ. ಮದುವೆ ಮಾಡ್ಕೊಂಬಿಟ್ಟು ಹೋಗಿ ನನಗೆ ಫೋನ್ ಮಾಡ್ತೀರಾ? ನೀವು ಮುಂದೆ ನಿಂತ್ಕೊಂಡು ಮದುವೆ ಮಾಡ್ಕೊಡ್ಬೇಕು. ನೀವ್ ಎಷ್ಟೇ ಆಗ್ಲಿ ನನ್ನ ಮೊದಲನೇ ಗಂಡ ಅಲ್ವಾ? ಇಲ್ಲಿ ನಮ್ಮ ದೊಡ್ಡಮ್ಮರ ಮಗ ತೀರೋಜವ್ರೆ, ಇಲ್ಲಿ ಮದುವೆ ಮಾಡಕ್ಕೆ ಮಣ್ಣು ಮಾಡ್ಬೇಕಲ್ಲಿ ಹೋಗಿ. ಹಲೋ ವಾಚೇರಿ, ಒಂಚೂರು ಅನ್ನ ತಿಂದಿತ್ತು, ಈಗ ತಟ್ಟೆ ನೋಡ್ಕೊಂಡು ಒಂಚೂರು ಅನ್ನ ತಿನ್ನೋಣ ಅಂತ ಬಂದ್ರೆ ನೀವೇನ್ ಸ್ವಾಮಿ ಹಿಂಗ್ ಊಸ್ಬಿಟ್ರೆ ನಮ್ಮದು ಅನ್ನನ ಕಿತ್ರಲ್ಲ. ಬೆಳಿಗ್ಗೆಯಿಂದ ಕೂಳ್ ತಿಂದಿಲ್ಲ. ನನಗೆ ಬೆಳಿಗ್ಗೆ ಅವರೇ ಕಾಳು ಉಪ್ಪಿಡ್ತಿದ್ದು ಹಂಗಂಗೆ ಬತ್ತಾಯ್ತಲ್ಲೇ. ಅದಕ್ಕೆ ನಾವೇನ್ ಮಾಡೋಣ? ಬಂದು ಇದು ಬಟ್ಟೆ ತುರ್ಕನ ಬರ್ಬಾರ್ದು ಅಂತ ಅವರೇ ಕಾಳು ತಿಂದಿದೆ ಕಣ, ಹಂಗಂಗೆ ಬತ್ತಾಯ್ತೆ. ಏನ್ ಮಾಡೋದು ಹೇಳಿ? ನಾವು ಜಲ್ಡೆ ಹಿಡಿಬೇಕು ಕಣ, ಜಲ್ಡೆ ಹಿಡಿಬೇಕು. ಕಾಳೆಲ್ಲ ಹಂಗೆ ಬಂದ್ಬಿಡೈತೆ. ನೀವು ಬಾತ್ರೂಮ್ ಹೋಗಕ್ ಬಂದು ನಾನು ಜಲ್ಡೆ ಹಿಡಿಯೋಣ? ಬಾತ್ರೂಮ್ಗೆ ಜಲ್ಡೆ ಇಟ್ಟಿದ್ದೀವಿ ನಾವೊಂದು. ಸ್ವಾಮಿ ಒಂದ್ ಸ್ವಲ್ಪ ನಿಮ್ ಖಾಲಿ ಮುಗಿತೀವಿ, ಒಂದು ಅರ್ಧ ಗಂಟೆ ಬಿಟ್ಟು ಮಾಡಿ ಊಟ ಮಾಡ್ಬೇಕು. ಅಲ್ಲಪ್ಪ, ಬಾತ್ರೂಮ್ಗೆ ಜಲ್ಡೆ ಇಟ್ಟಿದ್ದೀನಿ, ಅದ್ರೊಳಗೆ ಕಾಳು ಎಲ್ಲ ಬೇರೆ ಆಗುತ್ತೆ, ಇನ್ಮೇಲೆ ಮಿಕ್ಕಿದೆಲ್ಲ ಬೇರೆ ಆಗುತ್ತೆ. ಕಾಳು ತಿರ್ಗಾ ಬೆಳಗ್ಗೆ ಸಾರು ಮಾಡ್ತೀವೋ.
ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗ ಇವತ್ತಾಗ ಬಂದ್ರೆ ಕಾಳ ಸಾರು ಮಾಡೋ ನೀನು ಇಡೀ ಪ್ರಪಂಚ ನಿನ್ ಬಾಯಲ್ಲಿ ಕೇಳಿ ಯಾರ್ದಾರ ಮುಂದೆ ಹೇಳಿ ಮುಂದಕ್ಕೆ ಕೊಲೆ ಮಾಡ್ಬಿಡ್ತಾರ ನಿನ್ನ. ಯಾಕ ಕೊಲೆ ಮಾಡ್ತಾರೆ? ಕಾಳು ವೇಸ್ಟ್ ಆಗಲ್ವನ? ಹಂಗೆ ತಿಂದಿರೋದು ಹಂಗೆ ವಾಪಸ್ ಬಂದೈತೆ. ಅಯ್ಯೋ ಈಗ ಬಂದ್ರೆ ಕಾಳ ತಿರ್ಗಾ ಸಾರು ಮಾಡೋ ಈ ಸ್ವಾಮೀಜಿ ಇಡೀ ಪ್ರಪಂಚಕ್ಕೆ ಎಲ್ಲ ಟಿವಿವರೆಗೆ ಆಮೇಲೆ ನ್ಯೂಸ್ ನವ್ರಿಗೆ ಗೊತ್ತಾದ್ರೆ ಸಮೇತ ನಿನ್ ಸಮೇತ ಸುಟ್ಟಾಕ್ಬಿಡ್ತಾರೆ. ಲೇ ಕಂದ ಕಂದ, ಸುಮ್ಮನೆ ಸ್ವಾಮಿ ಊಟ ಮಾಡ್ಬೇಕು ನಾನು. ಅಮ್ಮಮ್ಮ ಏನ್ ಮಾಡ್ದೈತೋ ನನ್ ಮಗಳು? ಅಮ್ಮ ಮಾಡೈತೆ ರಾತ್ರಿ ಸಾರಿಗೆ ಅನ್ನನ. ಅಲ್ಲ ಏನ್ ಮಾಡ್ತಾ ಐತೆ ಕೊಡೋ, ಮಗಳು ಜೊತೆ ಮಾತಾಡ್ತೀನಿ. ಅದೇನ ಇದು ಗೊಲ್ರಮ್ಮಂದ, ಆಮೇಲೆ ಇದು ಭಾಗ್ಯಮ್ಮಂದ, ಅಲ್ಲ ಲಕ್ಷ್ಮಮ್ಮಂದು, ಆಮೇಲೆ ರತ್ನಮ್ಮಂದು ಹೇಳ್ಬಿಟ್ಟು ನಮ್ಮ ಮನೆ ನನ್ನ ಸಮೇತನ ಆಟೆಗೆ ಮನೆ ಕಣ ಮಾರ್ಗ ಮಾಡೋದು. ಆಮೇಲೆ ಮಗಳೇ ಹಿಂಗನ್ನ ಇನ್ನ ಬಿಟ್ಟಿಲ್ಲ ಮಗಳೇ ಅನ್ನೋದು. ಕಂದ ಏನ್ ಸ್ವಾಮಿ? ಈಗ ಶಾಂತ ರೀತಿಯಿಂದ ಮಾತಾಡ್ತಿದ್ದೀನಿ. ನಾನು ಯಾವತ್ತೂ ನಿನಗೆ ತೊಂದರೆ ಕೊಟ್ಟಿಲ್ಲಪ್ಪ. ನಿನ್ಗೆ ಎಲ್ಲ ಒಳ್ಳೇದಾಗ್ಬೇಕು ಅಂತ ನಾನು ತುಂಬಾ ಪ್ರಯತ್ನಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ನಿನ್ಗೆ ಒಳ್ಳೇದಾಗ್ಬೇಕು ಅಂತ ರಾತ್ರಿ ಜಪ ತಪಗಳನ್ನೆಲ್ಲ ಮಾಡಿಕೊಂಡು ನಿನ್ಗೆ ನಿನ್ ಮಕ್ಳಿಗೆ ನೀನ್ ಹೋಗಿ ಬಂದಿದ್ ಕಡೆ ಎಲ್ಲ ಆಕ್ಸಿಡೆಂಟ್ ಏನು ಆಗಿಲ್ದಂಗೆ ಬದುಕಿರ್ಬೇಕು ಅಂತ ನಾನು ಪೂಜೆ ಮಾಡ್ತಾ ಇದ್ದೀನಿ ಕಣೋ. ಸ್ವಾಮಿ ಏನೋ ನಿಮ್ಮ ಆಶೀರ್ವಾದ ಇರ್ಲಿ. ತಿನ್ನ ಅನ್ನನು ಬೇಡ ಬರಮ್ಮ ತಕ್ಕ ಇದೆ ಊಟ ಊಟ ಬೇಡ ತಕ್ಕಬ ಇಲ್ಲಿ ಸ್ವಾಮಿಗಳೇ ನಮಸ್ಕಾರ ನಮಸ್ಕಾರ, ನಿಮ್ ಪಾದಕ್ ನಮಸ್ಕಾರ. ಯಾಕೋ ಕಂದ 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 ಹಲೋ, ಏನ್ ಮಾಡ್ತಿದ್ಯಾ ಕಂದ? ಹೇಗ್ ಮಾಡ್ಕೊಂತ ಇದ್ದೀನಿ. ಫೋನ್ ಮಾಡ್ಬೇಕು ಬೆಳಗ್ಗೆ ಆದ್ಮೇಲೆ ಅಂತ ಗೊತ್ತಿಲ್ವನೋ? ಕಂದ ಹೊರಗಡೆಗೆ ಹೋಗು ಬಿಡಲ್ವಲ್ಲ. ಕಂದ ಹಲೋ, ಶನಿವಾರ ಇವತ್ತು ನಿನ್ನಗೆ ಒಳ್ಳೇದಾಗ್ಬೇಕು ಅಂತ ನಾನು ಜಪ ತಪ ಎಲ್ಲ ಮಾಡಿ ನಿನಗೆ ಸಿದ್ಧಿ ಎಲ್ಲ ಮಾಡಿ ನಿನಗೆ ಎಲ್ಲ ಮಾಡಿಲ್ವನೋ? ನಿನ್ಗೆ ಒಳ್ಳೇದು ನಿನ್ನ ಪರಸ್ತ್ರೀಯರೆಲ್ಲ ಫೋನ್ ಮಾಡಿಲ್ದಂಗೆ ಮಾಡಿ ನಿನಗೆಲ್ಲ ಒಳ್ಳೇದು ಮಾಡಿಲ್ವನೋ? ಯಾಕೋ ನನ್ ಕಂಡ್ರೆ ನಿನ್ಗೆ ಇಷ್ಟೊಂದು ಬೇಜಾರು? ನನಗೆ ಫೋನ್ ಮಾಡಬೇಕು ಮೊಬೈಲಿಂದ, ಮೊಬೈಲ್ ತಗೊಂಡು ಕರೆನ್ಸಿ ಇಲ್ವನೋ? ಲೈಕ್ ಕಂದ ಹಲೋ ಹಲೋ, ಮಾತಾಡಲ್ಲ ಬೋಸುಡಿಕೆ. ಅರ್ಜೆಂಟ್ ಆಯ್ತು ಹೊರಗಡೆಗೆ ಹೋಗಿ, ಹೊರಗಡೆಗೆ ಹೋಗಿ ಅರ್ಜೆಂಟ್ ಆಯ್ತು. ನಿನಗೆ ಅದೇ ಬರಲ್ದಾಗ ಮಾಡ್ಲೇನ ಇವತ್ತು? ಏನು ಅರ್ಜೆಂಟ್ ಇನ್ನೊಂದ್ಸರಿ ಆಗ್ಲೇಬಾರ್ದು, ಹೋಗ್ಲೇಬಾರ್ದು ನೀನು, ಆತರ ಮಾಡ್ಲೇನ? ಬಾತ್ರೂಮ್ಗೆ ಹೋಗ್ರಂಗ ಅರ್ಜೆಂಟ್ ಆಯ್ತು ಸ್ವಾಮಿ, ನನಗೆ ಅರ್ಜೆಂಟ್ ಆಯ್ತು, ಅರ್ಜೆಂಟ್ ಆಗಿ ಹೋಗ್ಬೇಕು. ಹೊಡ್ಕ ನಿಮ್ಮ ಅಮ್ಮ ತೆಗಿಸ್ಕೊಂಡು ಹೊಡ್ಕ. ಕಂದ ಓ ಎಲ್ಗೋಗ್ತಿದ್ಯೋ? ಬಾತ್ರೂಮ್ ಕೆರೆತಾಗೆ. ಯಾಕೋ? ಅರ್ಜೆಂಟ್ ಆಗೈತೆ. ನೀನು ಜಲ್ಡೆ ತಗೊಂಡಿದ್ಯಾನ? ಹಲೋ ಮಾತಾಡ ಬೋಳಿ ಮಗನೇ. ನಮ್ಮ ಹೊರಗಡೆಗೆ ಹೋಗ್, ನನಗೆ ಅರ್ಜೆಂಟ್ ಆಯ್ತು. ಏನ್ ಹೇಳಿ? ಏಯ್ ಕಂದ ಓ ಮಾತಾಡೋ. ಅರ್ಜೆಂಟ್ ಆಯ್ತು ನೀವು ಹೇಳಿ ಸ್ವಾಮಿ. ಕಂದ ಓ ಯಾಕೋ ನನ್ ಮೇಲೆ ಪ್ರೀತಿ ಇಲ್ವ ನಿನ್ಗೆ? ಅರ್ಜೆಂಟ್ ಆಯ್ತು, ಆಯ್ತು. ನೀನು ಜಲ್ಡೆ ತಗೊಂಡೋಗೋ. ಇದನ್ನು ಸ್ವಲ್ಪ ಜಲ್ದಿ ಆಯ್ತೀವ. ಅಲ್ಲ ಕಣ, ಜಲ್ಡೆ ತಗೊಂಡ ಕಾಳು ಕಡ್ಡಿ ಎಲ್ಲ ವೇಸ್ಟ್ ಮಾಡಬೇಡ ಸುಮ್ನೆ. ಏನಕ್ಕೆ ವೇಸ್ಟ್ ಮಾಡ್ತೀಯ?
ಬಾಬು ಕೆರೆ ಹೊರಗಡೆ ಹೋಗ್ತಾರ ನಾವು. ಹ್ಞೂ ಜಲ್ಡಿ ಒಳಗ್ ಹಾಕು, ಆಮೇಲೆ ನೀರಲ್ಲಿ ಜಾಲ್ಸು. ನೀರಲ್ಲಿ ಜಾಲ್ಸ್ಬಿಟ್ಟು ಮಿಕ್ಕಿದ ಕಾಳು ಕಡ್ಡಿ ಏನ್ ಬರ್ತದ ವಾಪಸ್ ತಾಂಬ. ಏನ್ರಾಗೆ ಅದೇ ಜಲ್ಡೆ ಒಳಗೆ ಕಕ್ಕ ಮಾಡು. ಕಕ್ಕ ಮಾಡ್ಬಿಡು, ಅದೇ ನೀರಾಗಿ ಹಿಂಗ್ ಜಾಲ್ಸು. ಇದೆಲ್ಲ ಹೋಗುತ್ತೆ. ಕಾಳು ಕಡ್ಡಿ ಮಿಕ್ಕುತ್ತಾರ ತಗೊಂಡ್ ಮನೆಗ್ ಕೊಡು, ಸಾರು ಮಾಡ್ತಾರೆ. ಅದ ಹೊರಗಡೆ ಕಾಳುಗಳನ್ನ ಜಲ್ದಿಡ್ದು ತಗೊಂಡು ಸಾರು ಮಾಡ್ಕೊಂಡು ನಾನು. ಏನು ಕಾಳು ಕಡ್ಡಿ ವೇಸ್ಟ್ ಮಾಡ್ತೀಯ? ಅದು ವೇಸ್ಕೊಂಡ್ರೆ ಏನಾರ ಇವ್ರೆ ಸ್ವಾಮಿಗಳೇ. ಏಯ್ ಕಾಳು ಕಡ್ಡಿ ಏನಕ್ಕೆ ವೇಸ್ಟ್ ಮಾಡ್ತೀಯಲ್ಲ ಬಸುಡಿಕೆ? ಅಲ್ಲ ಅನ್ನ ತಿಂತ ಹೇಳ್ತೀನಿ ಮಾತಾಡ್ತಾ ಇದ್ದೆ ನೀನು. ಏಸ್ಕೊಂಡು ಜಲ್ದಿಡ್ಕೊಂಬರ ನಾವು. ಏನಾಗುತ್ತೆ ತೊಳೆದು ಎಲ್ಲ ತಿರ್ಗಾ ಕ್ಲೀನಾಗಿ ತೊಳಿರಿ. ಏತ್ಬಿಟ್ಟು ಜಲ್ದಿಡ್ದು ತೊಳೆದ್ಬಿಟ್ಟು ಮಿಕ್ಕಿ ತಗೊಂಡು ಸಾರು ಮಾಡ್ಕೊಂಡು ನಾನು. ಏನ್ ತಿಂಡಿ? ಪಲಾವು. ಪಲಾವು? ಓ ಬರೀ ಜಾಡು. ನಾನ್ ಕಣ. ಯಾರು ಹೇಳೋ? ನಾನ್ ರಾಜಾಜಿನಗರದಿಂದ ಗುಂಡ. ನಾನ್ ರಾಜಾಜಿನಗರದಿಂದ ಗುಂಡ. ರಾಜಾಜಿನಗರದಿಂದ ಗುಂಡ? ಏನ್ ರಾಮೆ? ಅದೇ ಚೆನ್ನಾಗಿದ್ದೀರಾ? ಓ ಓ ಓ ಓ ಅದೇ ರಾತ್ರಿ ಮಾತಾಡದ್ನಲ್ಲಣ್ಣ. ಈಗ ನಿಂಗೆ ಎಷ್ಟು ಬೇಕೋ ಅಷ್ಟು ತಗೊಂಡೋಗ್ ಬಾ. ಎಷ್ಟು ನಾವ್ ಫೋರ್ಸ್ ಮಾಡಕ್ ಹೋಗಲ್ಲ ನಿಮ್ಗೆ. ನಾವು ಯಾವ್ದೇ ಕಾರಣಕ್ಕೂ ನಿಮಗ್ ಫೋರ್ಸ್ ಮಾಡಕ್ಕಲ್ಲ. ನೀನ್ ಎಂತ ಒಳ್ಳೆ ಮನ್ಸ ಏನು ಎತ್ತ ಅಂತ ನಮಗ್ ಗೊತ್ತೈತೆ. ನಮ್ಮಿಂದ ನಿಮಗ್ ತೊಂದ್ರೆ ಆಗ್ಬಾರ್ದು, ನಿನ್ನಿಂದ ಊರ್ನವ್ರಿಗೆ ತೊಂದ್ರೆ ಆಗ್ಬಾರ್ದು. ಈಗ ನಿನ್ಗೆ ಎಷ್ಟು ಬೇಕೋ ಅಷ್ಟು ಬಂದ್ ತಗೊಂಡೋಗ್ ಬಾ. ಏನ್ ರೇಟ್ಗೆ? ಏನ್ ಹೇಳಿ? ಅದೇ ಕೊರೋನಾ ಬಂದ್ ಸತ್ತೋಗಿರೋ ಹೆಣಗಳು ಅವ ಕಣ, ಇಲ್ಲಿ ಬಂದ್ ತಗೊಂಡೋಗೋಣ. ಒಂದು ಹೆಣಕ್ಕೆ 120 ರೂಪಾಯಿ ಕೊಡ್ತೀವಿ. ಇನ್ನ ಬಿಟ್ಟಿರುವ ಅಣ್ಣ 125 ರೂಪಾಯಿ ಒಂದ್ ಹೆಣಕ್ ಕೊಡ್ತೀವಿ. ಬಂದು ನಿಮ್ ಮನೆ ತವನ ಮುಚ್ಕೋ, ಇಲ್ಲ ಅಂತ ನಿಮ್ ತೋಟದಾಗನ ಮುಚ್ಕೋ. 125 ರೂಪಾಯಿ ಯಾರು ಕೊಡ್ತಾರ ನಿನ್ಗೆ? ನೀನೊಂದ್ ಕೆಲ್ಸಕ್ಕೆ ಹೋಗಲ್ಲ. ಯಾವತ್ತಾನ ನಿನ್ ಜೀವಮಾನಕ್ಕೆ ಒಂದ್ ಕಾರ್ಯ ಕೆಲ್ಸಕ್ಕಾಗ್ಲಿ ಒಂದ್ ಕೂಲಿ ಕೆಲ್ಸಕ್ಕಾಗ್ಲಿ ಹೋಗಿದ್ಯಾ? ತಿಂತ್ಯ ಗಣೇಶನ ಹೊಟ್ಟೆ ಮಾಡ್ಕೊಂಡಿದ್ಯಾ? ದನ ಓಡಾಡ್ದಂಗ್ ಓಡಾಡ್ತಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ. ಹೆಣನ ಬಾ, ಇಲ್ಲಾಂದ್ರೆ ಹೆಣ ಊರ್ ಬಾ, ಗುಂಡಿ ತೆಗ್ದು 120 ರೂಪಾಯಿ ಕೊಡ್ತೀವಿ ಒಂದ್ ಹೆಣಕ್ಕೆ. ಏನೀಗ ಏನು ಮಾಡ್ಲೋ ಬೇಡವ ಅನ್ನಂಗ್ ಮಾಡ್ತಿದ್ಯಾ? ಅದನ್ನ ಬಾ ಹೆಣ ಊರು, ಬಾ ಹೆಣ ಊರು, ಬಾ ಮಣ್ಣು ತೆಗಿ, ತೆಗಿ ತಡಿ ಗುಂಡಿ ತೆಗ್ದು ಮುಚ್ಚ ಬಾ. ಮಂತಾವ್ ಏನ್ ಮಾಡ್ತೀಯ? ಮೈಕೈ ಎಲ್ಲ ಓಡ್ತಾ ಆಯ್ತು. ತಾಂಬತ್ತಿ ಬಿಡ್ರಿ. ಏನ್ ತಾಂಬತ್ತೀಯ? ಕಾಯಲ್ಲ, ಮೈಸೂರ್ ಪಾಕ್. ನರಸಿಂಹ ಸ್ವಾಮಿ ಮೇಲೆ ಆಣೆ, ನೀನ್ ಫೋನ್ ಇಕ್ಕುದ್ರೆ. ಹಲೋ ಆಯ್ತು. ಅದ ಹೇಳಿ ಏನು ಅಂದ್ರೆ? ಹಲೋ ನಿಮ್ಮ ಮಗ. ಹಲೋ ಅಯ್ಯೋ ಅಂತ ಯಾರ ವ್ಯಾಪಾರಕ್ಕೆ ಬಂದ ನೋಡು. ಹಲೋ ಹಲೋ ಬಾವ. ಹಲೋ ಬಾವ. ತತ್ತಿನ್ ಬಿಡ್ರಿ. ಎಳ್ನೀರು ತಗೊಂಬತ್ತೀನಿ ಬಾವ. ಎಳ್ನೀರು ತತ್ತಿನ್ ಬಿಡ್ರಿ. ನಾನು ಹಲೋ ಹಲೋ ಹೇಳಿ. ಯಾರು ಈಗ ಎದ್ರ ಅಂದ್ರೆ? ಈಗ ಎದ್ರ? ಹೂನಕ್ಕ. ಯಾರು ಹೇಳಿ? ನಿಮ್ಗೊಂದ್ ಗುಡ್ ನ್ಯೂಸ್ ಐತೆ. ಏನ್ ಹೇಳಿ? ನಾನ್ ಬಸ್ರಿ ಅಂದ್ರೆ ನಿಮ್ ಮಗು ನನ್ನ ಹೊಟ್ಟೆಲ್ ಬೆಳೀತಾ ಇದೆ. 11 ಗಂಟೆ ಹಂಗ್ ಬರ್ತೀನಿ ಬಿಡ್ರಿ. ಅದು 11 ಗಂಟೆ 11-11:30 ಹಂಗ್ ಬರ್ತೀನಿ ತುಮಕೂರಿಗೆ. ಆಯ್ತು. ಯಾಕೆ? ಮಗ ಯಾರ ಕೂಗ್ತಾರ ನೋಡು. ಬರ್ತೀನಿ ಬಿಡಿ ಅಣ್ಣ. ಆಯ್ತು. ಎಲ್ಗೆ? ತುಮಕೂರಿಗೆ ಬರ್ತೀನಿ. ತುಮಕೂರಿಗೆ ಬಂದ ಮಾರ್ಕೆಟ್ದಾಗ ಬರ್ತೀನಲ್ಲ, ಬಂದ್ ಹಂಗೇನ ಅವಾಗ ಫೋನ್ ಹಾಕ್ತೀನಿ ಬಿಡ್ರಿ. ತುಮಕೂರಿಗೆ ಏನಕ್ ಬತ್ತೀಯ? ಮಾರ್ಕೆಟ್ದಾಗ ಏನಕ್ ಬತ್ತೀಯ? ನಾನ್ ಹೇಳ್ತಿರೋದು ಬರ್ಬೇಕಾದ್ರೆ ಸ್ಪೆಷಲ್ ಮೈಸೂರ್ ಪಾಕ್ ತಮ್ಮ 1 ಕಾಲ್ ಕೆಜಿ. ಇಲ್ಲಿ ಪಕ್ಕದ ಮನೆ ಮಕ್ಳಿಗೆ ಹುಡುಗರಿಗೆಲ್ಲ ಕೇಳ್ತಾರ ಸ್ವೀಟ್ ಕೊಡು ಅಂತ. ಅದಕ್ಕೆ ಅಮ್ಮ ನಿಮ್ ಮನೆಗೆ ಫೋನ್ ಮಾಡ್ಬಿಟ್ಟು ಮೈಸೂರ್ ಪಾಕ್ ತಗೊಂಬ ಅಂತ ಹೇಳು ಅಂತು. ಮೈಸೂರ್ ಪಾಕ್ ತಗೊಂಬಿಟ್ಟಿ ಬಾ. ಬರ್ಬೇಕಾರೆ ನಿಂಗೊಂದು ಕಿವಿ ಒಳಗೆ ಗುಟ್ಟು ಹೇಳ್ತೀನಿ. ಅದು ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು. ನಿಂಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ
ಇನ್ನ ಇದು ಅದೇ 7 ಮರಿಂದ ರೋಟ್ ಬೇಕು. ಕಾಯಿ ಕೀಳಾಗಿಲ್ಲ ಒಂದ್ 30-20 ಅಷ್ಟೇ ಮನೆಗೆ. ಇದು ಕಾಯಿ ಕೀಳೋದು ಅಂತಂದ್ರೆ ಅದೇ ರೋಟಿ ತಗೊಂಬರ್ಬೇಕು, ಆಮೇಲೆ ಕೀಳಬೇಕು, ಕರ್ಕೊಂಡ್ ಹೋಗ್ಬೇಕು. ಇನ್ನೊಂದು ಭಾನುವಾರದಿಂದ ಕೊಡ್ತೀನಿ ಬಿಡಿ ಸ್ವಾಮಿ. ಅಲ್ಲ ನೀನು ಅಲ್ಲಿ ಅಕ್ಕ ಆಯ್ತಾ ಪಕ್ಕದಾಗೆ? ಓ ಇಲ್ಲೇ ಐತೆ. ಕಾಯಿ ಎಷ್ಟಾವಲ್ಲ ಮಗ ಮನೆಗೆ? ನಾನು ನನ್ ಗುಡ್ ನ್ಯೂಸ್ ನನ್ ತಾಯಿ ಆಗ್ತಾ ಇದ್ದೀನಿ. ನಿಮ್ಮ ಅವತ್ತು ಇದು ಕಾಯಿ ತಾಂಬತ್ತೀನಿ ಬಿಡ್ರಿ. ಕಾಯಿ 20 ಕಾಯಲ್ಲ, ನಾನು ತಾಯಿ ಆಗ್ತೀನಿ. ನಿಮ್ ಮಗು ನಮ್ಮ ಹೊಟ್ಟೆಲಿ ಬೆಳೀತಾ ಇದೆ. ಇದು ಹೊಡೆದೋಗ್ತವೆ. ಕೆಳಗ್ ಬಿದ್ರಿ ಎಳ್ನೀರು ಅದು ನೈಟ್ ಐತಲ್ಲ 7 ಮರಿಂದ ರೋಟಿ, ಅದಕ್ಕೆ ಕೆಳಗ್ ಬಿದ್ರೆ ಹೊಡೆದೋಗ್ತವೆ. ಅಕ್ಕಂಗ್ ಕೊಡು, ಅಕ್ಕಂಗ್ ಹೇಳ್ತೀನಿ ಗುಡ್ ನ್ಯೂಸ್ ಇದು. ನಿಮ್ಮ ಅವತ್ತು ಅಕ್ಕಂಗ್ ಕೊಡು. ಆಯ್ತು ಸ್ವಾಮಿ, ಆಯ್ತು. ಹಲೋ ನರಸಿಂಹ ಸ್ವಾಮಿ ಮೇಲೆ ಆಣೆ, ನೀನ್ ಫೋನ್ ಇಕ್ಕುದ್ರೆ. ಹಲೋ ಆಯ್ತು. ಅದು ಹೇಳಿ ಏನು ಅಂದ್ರೆ ಅಕ್ಕಂಗ್ ಫೋನ್ ಕೊಡು, ಗುಡ್ ನ್ಯೂಸ್ ಹೇಳ್ಬೇಕು. ಮಗ ನರಸಿಂಹಸ್ವಾಮಿ ಬಂದೈತೆ ನೋಡು. ಹಲೋ ಮಗ ನರಸಿಂಹಸ್ವಾಮಿ ನಿಮ್ಮ ನೀನ್ ತಾಯಿ ಸ್ವಾಮಿ ಪರಮಾತ್ಮ. ಹಲೋ ಎದ್ ಫೋಟೋ ನೋಡಕ್ ಬಿಡಲ್ಲ ಇವ್ ತಾಯಿನ ಹಾಕ್ಯಾಯೋ ಏನಪ್ಪ, ನಮ್ ಮನೆ ಬೆಂಕಿ ಇಕ್ಬಿಟ್ರಲ್ಲ ಇವ್ರು. ಗುಡ್ ನ್ಯೂಸ್ ಅಂದ್ರೆ ನಾನು ನಿಮ್ಮ ಬೆಂಕಿ ಸ್ವಾಮಿ ನರಸಿಂಹಸ್ವಾಮಿ ಸೌದಪ್ಪ ಮೈಕೈ ಎಲ್ಲ ಹೊಡ್ತಾ. ಆಯ್ತು ತಾಂಬತ್ತೀನಿ ಬಿಡ್ರಿ. ಏನ್ ತಾಂಬತ್ಯ? ಕಾಯಲ್ಲ, ಮೈಸೂರ್ ಪಾಕ್. 30,000 ಮೈಸೂರ್ ಪಾಕ್ ತಾಂಬಿಟ್ ಬಾ. ಶಿವ ಪರಮ ಮಗ ಯಾರ ಬಂದವ್ರು ನೋಡು. ನಾನು ನೀನು ಮೈಸೂರ್ ಪಾಕ್ ತಿನ್ಕೊಂಡು. ಹಲೋ ಸ್ವಾಮಿ ಅಪ್ಪ ಮೈ ಎಲ್ಲ ಹೊಡ್ತಾ ಯಾಕೋ. ಹಲೋ ಹಲೋ ನಿಮ್ಮ ಮಗ. ಹಲೋ ಅಯ್ಯೋ ಅಂತ ಯಾರ ವ್ಯಾಪಾರಕ್ಕೆ ಬಂದವ್ರು ನೋಡು. ಹಲೋ ಬಾ ನೋಡು, ನೀನು ಎಷ್ಟು ಬೇಗ ನನ್ ಬಸ್ರಿ ಮಾಡಿದ್ಯಾ. ಹಲೋ ಅಯ್ಯೋ ನಮ್ಮನ್ನ ಫೋಟೋ ನೋಡಕ್ ಬಿಡಲ್ವಲ್ಲ ಅವ್ರು. ನಿನ್ ಮಗು ನನ್ನ ಹೊಟ್ಟೆಲಿ ಬೆಳೀತಾ ಇದೆ ಅಂದ್ರೆ ನನ್ನ ಹೊಟ್ಟೆನೆ ಊರ್ಗ ಹತ್ರ ಐತೆ. ನಿಮ್ಮ ನಮ್ಮ ಕರ್ಮನ ಕ್ಯಾಯ ಬಲ್ಗಡಿ ಕದ್ದಾಕ್ ಬಿಡಲ್ವಲ್ಲ ಒಂದ್ ತಾಯಿನ ಕ್ಯಾಯ. ಹಲೋ 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 ಬಾವ. ಹಲೋ ಅಪ್ಪಯ್ಯ. ಹಲೋ ಇದೇನ್ ಹಿಂಗ್ ಮಾತಾಡ್ಬಿಟ್ಟೆ ಚಲ್ಮಣ್ಣ, ನೀನು ಹಂಗ್ ಮಾತಾಡ್ಬಿಟ್ಟು ಇಕ್ಬಿಟ್ಟೆ. ಇವನೇ ಚೆಲುವಣ್ಣಲ್ಲ, ನರಸಿಂಹರಾಜ ಬೆಳಪುರ. ಅಯ್ಯೋ ತಲೆ ಕೆಡಿಸ್ಬೇಡಿ ಸ್ವಾಮಿ. ನೋಡಿ ನಮ್ಗೆ ಇವತ್ತು ಇಷ್ಟು ವರ್ಷಕ್ಕೆ ಇವತ್ತೇ ಮಾತಾಡಂಗಿರೋದ್ ನಾನು. ನನಗೆ ತಲೆ ಕೆಡಿಸ್ಬೇಡಿ ನೋಡಿ, ಹಿಂಗ್ ಮಾತಾಡ್ ಬೆಂಕಿ ಇಕ್ಕೊಂಡಂಗ ಆಗ್ಬಿಡ್ತೈತಿ ನಂಗೆ. ಆಯ್ತು, ನಿಮ್ ಹೆಸರು ನರಸಿಂಹಣ್ಣ ಅಲ್ಲ ಬಳ್ಳಾಪುರ? ಓ ಅಣ್ಣ ಆಯ್ತು. ಹಾ ನಿಮ್ ಅಪ್ಪರ್ ನಡ್ಕೊಂಡ್ ಹೋಗ್ತಾ ಇದ್ರು, ನಡ್ಕೊಂಡ್ ಹೋಗ್ಬೇಕಾರೆ ಸೈಕಲ್ ತುಳ್ಕೊಂಡ್ ಹೋಗ್ಬೇಕಾರೆ ಗಿಡ ಮರದ ತೊಂದರೆದಾಗೆಲ್ಲ ಹೋಗಿ ಆ ಕಾಡ್ ಮಧ್ಯದಾಗ ಹೋಗಿ ನೀರೆಲ್ಲ ಹಾಯಿಸಿ ಮೆಣಸಿನ ಗಿಡಕ್ಕೆ ಆ ಕೋಸಿ ಎಲ್ಲ ಇದಾಯಿಸ್ಬಿಟ್ಟು ಅದ್ ನೀನೇ ಹೋಗಿ ಮಾಯಿಸ್ಬಿಟ್ಟು ಬಂದು ಆಮೇಲೆ ಕೂಡ್ ಮನೆ ಕಣಕಿಲ್ಲ. ಮಟ್ ಮಧ್ಯಾಹ್ನ ಏನಕ್ ಮನೆ ಕಂಡಿದ್ದೆ ನೀನು? ನೀನ್ ದೊಡ್ಡನೂ ಅಲ್ಲ, ಚಿಕ್ಕನೂ ಅಲ್ಲ. ನೀನ್ ಏನ್ ಈ ತರ ಮಾಡ್ತೀನಿ ನೀನು? ನಾವೇನಂದ್ ಹೇಳಿದ್ರೆ ನಮ್ಮನೆ ಬೈಕೊಂಡು ಓಡಾಡ್ತೀಯ ಕೂಡ್ದು. ಅಂತ ನನ್ ಮಗ ಇಂತ ನನ್ ಮಗ ಅಂತ ಹೇಳಿ ನೀನ್ ಆದ್ರೆ ಸುಮ್ನೆ ಕುಡ್ದು ದುಡ್ಡು ಹೊಂಚ್ಕಂತ ದುಡ್ಡು ಕುಡ್ದು ಬಂದ್ ಮನೆ ಕಂತಿ ಮೆಣಸಿನ ಗಿಡಕ್ಕೆ ನೀರ್ ಹಾಸಕ್ ಹೋಗೋನಲ್ಲ. ಮೊನ್ನೆ ಹೋದ ವರ್ಷ ನೀವು 8 ಕ್ವಿಂಟಲ್ ಮೆಣಸಿಗೆ ಬರ್ದು ದುಡ್ಡು ಬಾಚಿದ್ರಿ. ನಾವೇನ ಕೇಳಕ್ ಬಂದ್ವಾ? ನಮಗ್ ಬ್ಯಾಗ ಕೇಳಿದ್ವಿ. ಏನೋ ಚೆನ್ನಾಗಿದ್ರೆ ನೀವು ಚೆನ್ನಾಗಿದ್ರೆ ನಮಗೂ ಸಾಕು. ಅವ್ರು ದುಡ್ಡು ಮನೆಗೆ ದುಡ್ಡು ಮಡಗಿರ್ತಾರೆ. ನೀನು ತಾಂಡ ಪೆಟ್ಕೆಲ್ಲಿ ನೀನ್ ತಾಂಡ ಕುಡ್ದು ಬಂದು ಹಿಂಗ್ ಮನಿಕೊಂಡ್ಬಿಟ್ರೆ ಓದ್ಕೊಂಡು ಆಮೇಲೆ ತಿನ್ಕೊಂಡು ಮನಿಕೊಂಡು ಕೂಡ್ಕೊಂಡು ಬಿತ್ಕೊಂಡು ಉಣಿಕೊಂಡು ಕುಡ್ಕೊಂಡು ಊಟ ಮಾಡ್ಕೊಂಡು ಮನಿಕೊಂಡು ಎದೊಳೋದು ಮನಿಕಣೋದು ಕುಡಿಯೋದು ಬರೋದು ಮನಿಕಣೋದು ಎದೊಳೋದು ಕುಡಿಯೋದು ಮನಿಕಣೋದು ಬರೋದು. ಅಯ್ಯೋ 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 ಮಾತ್ರೆ ಇವನ ಇದು ಎದ್ದೋದು ಕುಡಿಯೋದು ಮನೆ ಕಾಣೋದು. ಮೆಣಸಿನ ಗಿಡ 8 ಕ್ವಿಂಟಲ್ ಮೆಣಸಿನ್ಕಾಯಿ. ಓ ಸರ್ ನನಗೆ ಹುಚ್ಚು ಅಡಿಯೋದ್ ಹತ್ರ ಬಂತು. ಮಾತ್ರೆ ಇದು ಏನಪ್ಪ ಹಿಂಗ್ ಮಾತಾಡಿದ ಕತೆ.
ನರಸಿಂಹಣ್ಣ ಓಯ್. ಹೆಸರು ಬೇರೆ ಅಂದ್ರೆ- ಹೆಸರು ಬೇರೆ ಚೇಂಜ್ ಮಾಡ್ಕೊಂಡಿದ್ಯಾ. ಚೆಲ್ವಣ್ಣ ಹೋಗಿ ನರಸಿಂಹಣ್ಣ ಮಾಡ್ಕೊಂಡಿದ್ಯಾ. ನರಸಿಂಹಣ್ಣ ಆದ್ರೇನು, ಚೆಲ್ವಣ್ಣ ಆದ್ರೇನು? ನೀನು ಗೊತ್ತಾಯ್ತಾ? ನಮ್ಗೆಲ್ಲಾ ಹೆಸರು ಗೊತ್ತೈತೆ. ನೀನ್ ಎಂತವನು, ನೀನ್ ಹೆಂಗೆ, ನೀನ್ ಒಂದ್ ಕಾಲದ ಹೆಂಗಿದ್ದೆ ನಂಗೆ ಗೊತ್ತಾಯ್ತಾ. ನನ್ಗೆಲ್ಲಾ ಗೊತ್ತೈತಿ. ನೀನ್ ಕೋಟ್ಯಾಧೀಶ್ವರ, ನೀನ್ ಗೊತ್ತಾಯ್ತಾ? ಆವಾಗ ತಿನ್ಕೊಂಡು 4 ಜನಕ್ಕೆ ಬಟ್ಟೆ ಬರೆ ಎಲ್ಲ ದಾನ ಮಾಡ್ತಿದ್ದೆ. ಈಗ ಸಂಕ್ರಾಂತಿ ಹಬ್ಬ ಬಂದ್ರೆ ಬಟ್ಟೆ ದಾನ, ಯುಗಾದಿ ಹಬ್ಬ ಬಂದ್ರೆ ಬಟ್ಟೆ ದಾನ. ನೀನ್ ಹೇಳ್ತಾ ಇರೋದು ಯಾವ್ದು ನಾನೇನು ಇಲ್ಲ. ನಾನ್ ಶಂಕರಪ್ಪನೂ ಅಲ್ಲ, ಶಂಕರಪ್ಪನೂ ಅಲ್ಲ, ಗಂಗಣ್ಣನೂ ಅಲ್ಲ, ನೀಲಂಬರಿನೂ ಯಾರು ಏನು ಅಲ್ಲ. ನಾನು ಸತ್ಯವಾಗ್ಲು ನನಗೆ ಫೋನ್ ಮಾಡಿ ಹೇಳಿ ನಿಮ್ ನೋಡಿ, ನಿಮ್ದು ಒಂದ್ ಸ್ವಲ್ಪ ಫೋಟೋ ಕೊಟ್ಬಿಡಿ, ಪೂಜೆ ಮಾಡ್ಕೊಂಡು ಜೀವನ ಸಾಗಿಸ್ಬಿಡ್ತೀನಿ. ನನಗೆ ಮಾತ್ರ ಹಿಂಗೆ ನೋಡಿ ಸ್ವಾಮಿ ಪರಮಾತ್ಮ. ಚೆಲ್ವಣ್ಣ ಒಂದು ಮನುಷ್ಯನ ಮಾತು ಹೇಳು, ಆಮೇಲೆ ಏನ್ ಬೇಕಾದ್ರೆ ಮಾಡ್ಕೊಂಡಿವಂತಿ ನೀನು. ನೀನ್ ಸಂಕ್ರಾಂತಿ ಹಬ್ಬದಾಗೆ ಬಟ್ಟೆ ಕೊಡ್ತಿದ್ದೆ ನನಗೆ ಗೊತ್ತೈತೆ. ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ದಾನ ಕೊಡ್ತಿದ್ದೆ. ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕ್ತಿದ್ದೆ ಎಲ್ಲಾರ್ಗುನು. ಆಮೇಲೆ ತಿರ್ಗಾ ಗೌರಿಗೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ ಮನೆಯೊಳಗೆ ಲಕ್ಷ್ಮಿ ಕುಂಡ್ರಿಸಿ ಊರಿನ ಜನಕ್ಕೆ ಊಟ ಹಾಕ್ಸಿ ಬಾಗ್ನ ಕೊಡ್ತಿದ್ದೆ. ಗೌರಿ ಹಬ್ಬಕ್ಕೆ ಬರ ಹೆಣ್ಮಕ್ಳಿಗೆಲ್ಲ, ಊರಾಗಿರೋ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಡ್ತಿದ್ದೆ. ಆಮೇಲೆ ಗಣೇಶನ ಕುಂಡ್ರಿಸಿ ಊರಿಗೆಲ್ಲ ಗಣೇಶನ್ ಕುಂಡ್ರಿಸಿ 3 ದಿವಸ ಆರ್ಕೆಸ್ಟ್ರಾ ಎಲ್ಲ ಇಕ್ಸ್ತಿದ್ದೆ. ಆಯ್ತಾ? ಆಮೇಲೆ ಆಯ್ತು ಪೂಜೆಗೆ ನಿಮ್ಮ ದೊಡ್ಡವ್ರು ಸತ್ತೋದಾರಲ್ಲ ಅವ್ರಿಗೆಲ್ಲ ಇಕ್ಕಿ ಧೂಪ ಹಾಕ್ಸಿ ನೀನು ಊಟ ಹಾಕ್ತಿದ್ದೆ. ದೀಪಾವಳಿಗೆ ಊರಿನ ಜನಕ್ಕೆ ಪಟಾಕಿ ತಂದು ಕೊಡ್ತಿದ್ದೆ. ಅವಾಗ ನಾವೆಲ್ಲ ಪಟಾಕಿ ಹೊಡೆದು ಎಷ್ಟು ಖುಷಿ ಪಡ್ತಿದ್ದೋ. ನೀನ್ ಹಂಗೆಲ್ಲ ಇದ್ದೋನು. ನೀನ್ ಯಾಕೆ ನನಗೆ ಉಸಿರು ಕಟ್ಟಿ ಸತ್ತೋದಂಗ ಆತು. ನೀನ್ ನಮ್ಮನ್ನ ಹೇಳಿದ್ದು ಏನು ಮಾತಾಡಿ ಏನು ಮಾಡಿಲ್ಲ. ಆಮೇಲೆ ನಾನೇನು ಮಾತಾಡಿಲ್ಲ, ಏನು ಮಾತಾಡ್ತಾಂಬರಿ ಒಂದ ಕುಡ್ದು ಏನ್ ಈ ತರ ಇದ್ ಮಾಡ್ತಿದ್ಯಾ ನೀನು? ನೀನ್ ಏನ್ಕೆ ರಾಜ 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 ಕುಡ್ದು ಮ್ಯಾಕ್ ಮನಿಕಂಡ್ ಕುಡ್ದು ಮನಿಕಂಡ್ ಆಲೋಟೆಗೆ ಕುಡ್ದು ಆ ಕಡೆ ಒಂದ್ ಕಿಡ್ನಿ ಹೋಗ್ಬಿಡೈತೆ. ಹಿಂಗೆ ಮಾತಾಡಿ ನುಂಗಿ ಕಿಡ್ನಿ ಬೇರೆ ಹೋಗ್ತೈತೆ ಅಂದ್ರೆ ಅದ್ಯಾರೋ ನೆನೆ ದಿನ. ಚೆಲ್ವಣ್ಣ ಅಲ್ಲ ನರಸಿಂಹರಾಜು ಬಳ್ಳಾಪುರ ನರಸಿಂಹರಾಜು ಸ್ವಾಮಿ ಉಸಿರಾಡಕನ ಒಂಚೂರು ಅವಕಾಶ ಮಾಡ್ಕೊಡಿ ಅಣ್ಣ. ನೀನು ಹೆಂಗೆ ಓಡಾಡ್ತಿದ್ದೆ, ಹೆಂಗೆ ಬದುಕ್ತಿದ್ದೆ, ನೀನ್ ಹೆಂಗೆ ಜೀವನ ಮಾಡ್ತಿದ್ದೆ, ನೀನ್ ಹೆಂಗೆ ತಿಂದು ಊಟ ಏನು, ಉಪಚಾರ ಏನು, ನಿನ್ನ ಬಟ್ಟೆ ಏನು, ಬರೆ ಏನು, ನಿನ್ ಶೂ ಏನು, ನಿನ್ನ ಒಡವೆ ಏನು, ನಿನ್ ಕಾರ್ ಏನು, ನಿನ್ ಸ್ಟೈಲ್ ಏನು, ನಿನ್ ಗಾಡಿ ಏನು, ನಿನ್ ಸೈಕಲ್ ಏನು. ಸೈಕಲ್ ಓಡಾಡ್ಬೇಕಾದ್ರು ನೀನ್ ಹೆಂಗ್ ಓಡಾಡ್ತಿದ್ದೆ? ಒಂದು ಶೂ ನೀನ್ ಹಾಕೊಂಡು ರೋಡಕ್ ಬರ್ತಾ ಇದ್ರೆ ನೀನ್ ಹೆಂಗೆ ಒಂದು ಗಾಂಭೀರ್ಯ ಒಂದಿತ್ತು. ನೀನ್ ರಾಜನಂಗೆ ಕಾಣ್ತಾ ಇದೆ. ಇವತ್ತು ನೀನ್ ಊರಲ್ಲಿ ಓಡಾಡ್ಬೇಕಾದ್ರೆ ಕುಡ್ದೋಗಿ ಮನೆ ಕಂದಿದ್ಯಾ. ನಮ್ಗೆ ಎಷ್ಟು ಹೊಟ್ಟೆ ಉರಿತೈತೆ, ನೀನ್ ಎಷ್ಟು ಹೊಟ್ಟೆ ಉರಿಬೇಕಾದ್ರೆ ನಮ್ಗೇನು ಅನ್ಸದು. ರೈಲು ಹೋದಂಗೆ ಅರಬ್ಲಿ ಎಕ್ಸ್ಪ್ರೆಸ್ ಟೀ ಅಂತ ಹೋಗುತ್ತಲ್ಲ ಹಂಗೆ ಮಾತಾಡ್ತಿಯಲ್ಲ. ನನ್ಗೆ ಎರಡು ಮಾತಾಡ್ರೆ ಸತ್ವಂಗ ಆಗ್ತೈತಿ. ನೀನ್ ಹಿಂಗ್ ಮಾತಾಡ್ಬೇಕಾದ್ರೆ ನಮ್ಗೆ ಎಷ್ಟು ಹೊಟ್ಟೆ ಉರಿತೈತೆ. ನೀನ್ ಹೇಳು, ಅಮ್ಮಮ್ಮ ಅಂದ್ರೆ ಡಾಕ್ಟ್ರು ನಿನ್ಗೊಂದ್ 1.5 ತಿಂಗಳು ಟೈಮ್ ಕೊಟ್ಟಾರಲ್ಲ, ಸತ್ತೋಗ್ತಾನೋ ಇರಲ್ಲ, 2 ಕಿಡ್ನಿನೂ ಫೇಲ್ ಆಗೈತೆ ಅಂತ ನಮ್ಗೆ ಹೊಟ್ಟೆ ಉರಿಯಲ್ವಾ? ಅಯ್ಯೋ ಯಾ ಡಾಕ್ಟರ್ ತಕ ಹೋಗಿಲ್ಲ, ಎಲ್ಲೂ ಚೆಕ್ ಮಾಡಿಸಿಲ್ವಲ್ಲ. ಇವ್ ಅಮ್ಮನ್ನ ಅದೇ ಸತ್ತೋಗ್ತಾರೆ ಅಂತ ಈಗಲೇ ಅದ್ರಸ್ತಾವಲ್ಲ ಅಂತ ಕುಡುಕ್ ನನ್ ಮಕ್ಳು ಇವ್ರು. ನಾವೇ ಕುಡುಕ್ ನನ್ ಮಕ್ಳು ಎಲ್ಲ ಕಣ. ಚೆಲ್ವಣ್ಣ ನೀನು ಬಾಯಿ ಹೋದಂಗೆ ಮಾತಾಡ್ಬೇಡ. ನಿನ್ಗೆ ಬಾಯಿ ಹೋದಂಗೆ ಮಾತಾಡ್ಬೇಡ ನೀನು. ಡಾಕ್ಟರ್ ಹೇಳಿಲ್ಲ ಮೊನ್ನೆ. ಯಾಕೆ ಜೀವ ಇಕ್ಕಂಡಂಗ ಆಗ್ತೈತಿ. ಕಿಡ್ನಿ 1 ಐತೆ ಅಂತಂದ್ರ ಮಾತ್ರ ನುಂಗ್ಬೇಡ ಅಂದ್ರೆ 2 ಐತೆ ಅಂತಾರಲ್ಲ. ಯಾಕ್ರೆ ಜೀವ ಇಕ್ಕಂಡಂಗ ಆಗ್ತೈತಿ. ನಿನ್ ಕಿಡ್ನಿ 2 ಹೋಗೈತ್ ಕಣು. ನೀನು 40 ಈಗಲೇ ಯಾಕೋ ನೋವು ಬಂದಂಗ ಈ ಕಡೆಗೆ. ಅಣ್ಣ ನೀನು ಹೊಟ್ಟೆ ಅದಕ್ಕೆ ಊದ್ಕೊಳ್ತಾ ಇರೋದು. ಹೆಂಗೋ ಸುಮ್ಕಿತ್ತು ಈಗ ಬೆಂಕಿ ಇಕ್ಕಂಡಂಗ ಅಣ್ಣ ನೀನ್ ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದ್ ಕೇಳೋ. ನಾನು ಹೇಳ್ಬಾರ್ದು, ಹೇಳ್ತಾ ಇದ್ದೀನಿ. ಗೊತ್ತಾಯ್ತಾ ನಿನ್ಗೆ? ಒಂಚೂರ ತಣ್ಣಗಿರ ನೀರ್ ಕೊಡು. ಇದ್ಕಿದ್ದಂಗೆ ಸರ್ ನಿನ್ಗೆ ಸುಮ್ಕಿತ್ತು. ಯಾಕೋ ಉಸಿರಾಡ್ದಾಗ ಉಸಿರೇ ಹೊಡ್ಕೊಂತಿದ್ದಾರೆ ನಿನ್ಗೆ. ಅವ್ರ್ಯಾರು ಒಂದು ಹೋಗೈತೆ ಅಂತ ಅಂದ್ರು ತಿರ್ಗಿ ಇವ್ರು. ಅಣ್ಣ ನಿನ್ಗೆ ಮನೆಗೆ ನಿನ್ ಅಣ್ಣ ತಮ್ಮದಿರಲಿಲ್ಲ. ನಾನು ನಿನ್ನ ಆತ್ಮೀಯ ಸ್ನೇಹಿತ, ಅದಕ್ಕೆ ತಡ್ಕಣಕ್ ಆಗ್ಲಿಲ್ಲ. ನಿಂದ 2 ಕಿಡ್ನಿ ಫೇಲ್ ಆಗಿದೆ, ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದು. ಗೊತ್ತಾಯ್ತಾ? ನಿನ್ಗೆ ಅವಾಗ ತಲೆನೋವು ಬರೋದೇನಕ್ಕೆ ಗೊತ್ತಾಯ್ತಾ ನಿನ್ಗೆ? ಇಲ್ಲ ಎದೆನೋವು ಬರೋದೇನಕ್ಕೆ ಗೊತ್ತೈತಾ? ಇಲ್ಲ ಹೊಟ್ಟೆ ಊದ್ಕೊಂತಿರೋದ್ ಏನಕ್ಕೆ ಗೊತ್ತಾಯ್ತಾ? 2 ಕಿಡ್ನಿ ಹೋಗೈತೆ ನಿಂಗೆ. ಯಾಕೆ ಹೊರ್ಗಡೆಗೆ ಹೋಗಂಗಾಗ್ತೈತೆ? ಹೊರ್ಗಡೆಗೆ ಹೋಗ್ಬೇಕು. ಅದು ಹೊರ್ಗಡೆಗೆ ಏನ್ ಹೋಗಕ್ಕಾಗುತ್ತೆ ಗೊತ್ತಣ್ಣ? ಅವಾಗ ನಿನ್ಗೆ ಕಿಡ್ನಿ ಫೇಲ್ ಆಗೈತಲ್ಲ, ನೀವು ಒಳಗಡೆ ಕೆಲಸ ಚೀಟಿ ಸೇರಲ್ಲ. ಯಾಕಣ್ಣ? ಇಲ್ಲ ಬರಲ್ಲ ನಾವು. ಯಾಕಣ್ಣ? ಹೇಳ್ತೀನಿ ನಾನು ಬರಲ್ಲ, ಚೀಟಿ ತರ್ತೀನಿ ನಾಳೆ. ಯಾಕೆ ಬರ್ಕೋಬೇಡ ನಮ್ಮ ಹೆಸರು. ಯಾಕೆ ಅಣ್ಣ? ಬರ್ಕೊಂಬಿಟ್ಟಿದೀನಿ. ಬೇಡ ಬರ್ಕೊಂಬಿಟ್ಟಿದೀನಿ. ಊಟ ಮಾಡೋಣ, ಆಮೇಲೆ ಮಾತಾಡೋಣ.
ಊಟ ಏನ್ ಮಾಡಿದ್ರೆ ಅಲ್ಲೇ ಎಲ್ಲ ಇಲ್ಲಿ ತೆಗಿ ತಿನ್ಕೊಂಡು ಕಕ್ಕಿಕೊಂಡು ಎಲ್ಲ ಪೂರ್ತಿ ಇದು ಯಾಕೋ ಕಟ್ಟಿಗೆನ ಬಿತ್ತು ಊಟ ನಂಗೆ ಸೇರಲ್ಲ. ಯಾಕಣ ಈ ತರ ಹುಷಾರಿಲ್ವಣ? ಇಲ್ರ ನಮ್ಮ ಹುಡುಗರೆಲ್ಲ ಆಚೆ ಹೋಗೋಣ ಅಂತ ಅಂದ್ರು, ಬಂದು ಇಲ್ಲಿ ಆಚೆಗೆ ಬಂದು ಅಣ್ಣ ಯಾಕೆ ಹುಷಾರಿಲ್ವಾ? ಚೀಟಿಗೆ ಬರಲ್ಲ ಸ್ವಾಮಿ, ನಾವು ಚೀಟಿಗೆ ಬರ್ಕೋಬೇಡಿ ಹೆಸರು. ಬರ್ಕೊಂಡಿದೀನಿ ಕಣ. ಊಟ ಮಾಡೋಣ ಆಮೇಲೆ ಮಾತಾಡೋಣ. ಊಟ ಮಾಡು ಆಮೇಲೆ ಮಾತಾಡೋಣ. ಯಾಕೋ ನನಗೂ ಆರೋಗ್ಯ ಸರಿ ಇಲ್ಲ ಕಣ. ಕೈ ತೊಕೊಂಡ್ಮೇಲೆ ಊಟ ಅವ್ರು ಎಲ್ಲ ಪೂರ್ತಿ ಮಟನ್ ಎಲ್ಲ ವೇಸ್ಟ್ ಆಗೋದು. ಯಾಕಣ? ಏನೋ ಬಿತ್ತು ಇವ್ರಿ, ನನ್ ಬರಲ್ಲ ಚೀಟಿ ತಗ ಬರಲ್ಲ, ನಮಗೆ ಫೋನ್ ಮಾಡ್ಬೇಡಿ ಸರ್ ಇವ್ರಿ. ಯಾಕಣ ಆತರ ನಿರ್ಧಾರ? ನಾನ್ ನಿಮ್ನೆ ನಂಬಿ ಚೀಟಿ ತಗ ಬರಲ್ಲ ಅಂತ ನೋಡಿ ಅಣ್ಣಂಗೆ ಒಂದ್ ಸ್ವಲ್ಪ ಹೇಳು. ಹಲೋ ಹಲೋ, ಯಾಕಣ ನಿನ್ ಹೆಸರು ಇಲ್ಲ ರೀ, ನಾವ್ ಬರಲ್ಲ ಚೀಟಿ ತಗ. ಬಿಡೋ ಅಣ್ಣ ಏನ್ ಹಾಕಲ್ಲ ಒಂದು ಚೀಟಿ ನೋಡು. ನರಸಿಂಹಣ್ಣ, ಯಾಕೆ ನೀನ್ ಚೆನ್ನಾಗ್ ಕಟ್ತೀಯ ಅಂತ ನಾನ್ ನಿನ್ನ ಹೆಸರು ಬರ್ಕೊಂಡ್ರೆ ಏನ್ಕೆ? ಇಲ್ಲ ಇಲ್ಲ ಕರ ಬರಲ್ಲ. ಅಲ್ಲ ನಾನ್ ಮಾತಾಡ್ತೀನಿ. ನಮ್ಮ ಹೆಂಡತಿ ಕೊಟ್ಬಿಟ್ರು, ನನಗೂ ಯಾಕೋ ಆರೋಗ್ಯನೇ ಸರಿ ಇಲ್ಲ ಕಣ. ಹಿಂಗಾರ್ದಂತ ಊಟ ಕಿತ್ನಲ್ಲ ಅಮ್ಮ ಏನಪ್ಪ ಇದು ಗ್ಯಾಸ್ಟ್ರಿಕ್ ಅಮ್ಮ. ಆನಂದ ಆನಂದ ಅಬ್ಬ ಫುಲ್ ಆನಂದ. ಇನ್ನೇನ ಚೀಟಿ ತಕ ರೂಲ್ಸ್ ಉಡಿಸ್ತಾರೆ. ಅಬ್ಬ ಆನಂದ. ಈಗ ಸಮಾಧಾನ ಆಯ್ತು ನರಸಿಂಹಣ್ಣ. ಹೇಳು, ಈಗ 1 ಲಕ್ಷ ಲಾಟ್ರಿ ಹೊಡ್ದಂಗ ಆಯ್ತು. ಮಗ ಎಲ್ಲ ಅವ್ರಿಗೆ ಒಂಚೂರು ಹೇಳ್ಬಿಡು, ಆಗಲ್ಲ ಅಂತ ಅವ್ರಿಗೆ ಎಲ್ಲ ಹಿಂಗ ಆಗಲ್ಲ ಇದು ಅದೆಲ್ಲ ಅವ್ರಿಗೆ ಆಗಲ್ಲ, ಫೋನ್ ಮಾಡ್ಬೇಡ್ರಿ ಅಂತ ಹೇಳ್ಬಿಟ್ಟು. ವಾಂತಿ ಬಂದಂಗ ಆಗ್ತೈತೆ, ವಾಂತಿ ಮಾಡ್ತೀನಿ ಹೋಗಿ ನಾನು. ಹೇಳು. ಫೋನ್ ಮಾಡ್ದಾಗ ಕಟ್ ಮಾಡ್ಬೇಕು, ಸುಮ್ಮನೆ ಆಗ್ಬೇಕು, ಖುಷಿ ಮಂಡಿಲ್ದಾಗ ಮಾತೆಲ್ಲ ಆಡ್ಬೇಕು. ಓ ಯಾಕಣ್ಣ ವಾಂತಿ ಮಾಡ್ಕಂತಿದೀಯಾ? ಏನೋ ಸಾಂಬಾರ್ಗೆ ಏನೋ ಬಿತ್ತು, ಚೀಟಿ ಕ್ಯಾನ್ಸಲ್ ಮಾಡ್ಬಿಡ್ರಿ, ನಮ್ಮ ಹೆಸರು ಬರ್ಕೋಬೇಡಿ. ಚೀಟಿ ಕ್ಯಾನ್ಸಲ್ ಮಾಡಕ್ ಆಗಲ್ಲ ಬಿಡು, ಹೆಸರು ಬರ್ಕೊಂಡಿದೀನಿ. ನಾಟಿ ಕೋಳಿ ಸಾರ್ ಚೆನ್ನಾಗೈತೆ ಅಣ್ಣ. ನಾಟಿ ಕೋಳಿ ಸಾರು ಅಣ್ಣ, ಮೊಟ್ಟೆ ಹಾಕ್ಸ್ಕೊಂಡು ಆ ಬಂಡಾರ ಐತಲ್ಲ ಅದು ಹಂಗೆ ಅಣ್ಣ, ಹಂಗೆ ಬಾಯೊಳಗಾಸಿಂದ ತಿಂದ್ರೆ ಚಿತ್ರಗಾಸಿಂದ ಹಂಗೆ ಬಂದ್ಬಿಡ್ಬೇಕಣ್ಣ ಅಂತ ತಿನ್ನೋಣ. ಅಬ್ಬ ಸಮಾಧಾನ ಆಯ್ತು ಕಣಪ್ಪ ನರಸಿಂಹರಾಜು, ಸಮಾಧಾನ ಆಗೈತ್ ಕಣ್ರಿ ಈಗ. ಅಲ್ಲ ಒಂದ್ ಹೇಳ್ತೀನಿ, ಇವ್ರು ನಮಗಿನ್ನ ದೊಡ್ಡವ್ರು ಬೇಜಾರ್ ಮಾಡ್ಕೋಬೇಡಿ. ಖಂಡಿತ ಹೋಗಿ ಒತೇರಿಕೆ ನಾನ್ ಬೇಕಾದ್ರೆ ನೋಡಿ ಬಂದು ಒತೇರಿಕೆ 500 ರೂಪಾಯಿ 1000 ರೂಪಾಯಿ ಕೊಡ್ತೀನಿ. ಹಿಂದೆಗಡೆ ನಿನ್ ಚಿಕ್ಕ ಏನಾಯ್ತು ನೋಡಿ ಗೌಡ್ರಿ, ನಿನ್ ಚಿಕ್ಕ ಏನಾಯ್ತು ನೋಡ್ಬಿಟ್ಟು ನನಗೆ ಫೋನ್ ಮಾಡಿ, ಖಂಡಿತ ಫೋನ್ ಮಾಡಿ ನನ್ ನೋಡಿ ಮೊಬೈಲ್ ಎಲ್ಲ ಹೊಡ್ಯಾಕ್ಬಿಡ್ತೀನಿ ನಾನು. ಯಾಕಣ್ಣ? ಅಲ್ಲ ನಮಸ್ಕಾರ ನರಸಿಂಹಣ್ಣ. ನಮಸ್ಕಾರ. ನಾನಣ್ಣ ಕಿಶೋರ್. ಏನಣ್ಣ ಇದು ಈ ತರ ಈಗ ಮಾಡಿದ್ದೀರಾ, ಈಗ ಹೆಂಗಣ್ಣ ಇದು? ಅದೇ ಅವ್ರ ನಿಮ್ ಹೆಂಡತಿ ಲಲ್ಲಿ ಅವರು ಮದುವೆ ಮಾಡ್ಕೊಡ್ತಾರ ನಮ್ಮ ಯಜಮಾನ್ರು ನನಗೆ ಅಂತ ಹೇಳಿದಾರೆ. ಮಾಡ್ಕೊಡ್ತೀರಣ್ಣ ನನಗೆ ಮದ್ವೆನ ಲಲ್ಲಿ ಅವ್ರನ್ನ, ನಿಮ್ಮ ಹೆಂಡತಿಯವ್ರನ್ನ? ಅಲ್ಲ ನಾವು ಕೊಡೋಣ ಅಲ್ಲ ತಿಂತೇವೆ, ನಾನು ಮದುವೆ ಮಾಡ್ಕೊಡೋಣ ಅವಳನ್ನ. ಅಣ್ಣ ಅವರು ಹೇಳಿದ್ರು ಸ್ವಲ್ಪ ಇದನ್ನ ನಾವೇನೋ ದಾಖಲಾಗಿರ್ತೀವಿ ಇಲ್ಲಿ. ಹಲೋ ಅಣ್ಣ, ಅಣ್ಣ ಹಲೋ ಅಣ್ಣ. ಹಲೋ ಅಣ್ಣ, ಈಗ ಅವ್ರನ್ನ ಮದುವೆ ಮಾಡ್ಕೊಡ್ತೀರಾ ನೀವು? ಒಪ್ಕೊಂಡಿದ್ದೀರಾ ಮದುವೆಗೆ? ನೀವು ಮದುವೆ ಆಗೋರು ನೀನ್ ಹೆಂಗಾರ ಮಾಡ್ಕೊ, ನಾನ್ ಮದುವೆ ಮಾಡ್ಕೊಡಕ್ಕೆ ಮಾಡ್ಕೊಡೋಣ. ಅಲ್ಲ ರೀ, ಅವರು ನೀವು ಮೋಸ ಮಾಡಿ ನಿಮ್ ಹೆಂಡತಿಯರಿಗೆ ಬಿಟ್ಬಿಟ್ಟಿದ್ದೀರಂತಲ್ಲ, ಒಂದ್ ಮಗು ಐತೆ,
ಆ ಮಗುಗ್ ಬಾಳ್ ಕೊಡ್ತಿದೀವಿ, ನಾನು ನಮ್ಮ ಫ್ರೆಂಡ್ ಇಬ್ರು ಸೇರಿ ಬಾಳ್ ಕೊಡ್ತಾ ಇದೀವಿ ಇಬ್ರಿಗೂನು. ಈಗೇನ್ ನೀವು ಒಪ್ಪಿ ಮದುವೆ ಮಾಡ್ಕೊಡ್ತೀರಾ ಅವ್ರನ್ನ ನಮ್ಗೆ? ಅವರು ನಮ್ಮ ಯಜಮಾನ್ರಿಗೆ ಕೇಳ್ಬೇಕು. ನರಸಿಂಹರಾಜು, BN ನರಸಿಂಹರಾಜು. BN ನರಸಿಂಹರಾಜು, ಲೇಟ್ ನರಸಿಂಹಪ್ಪ. ಲೇಟ್ ನರಸಿಂಹಪ್ಪ ಹೋದ್ಮೇಲೆ ಒಂಥರ ಜ್ಞಾನ ಬಿಟ್ಟು ಅಣ್ಣ. ಅವನ ಅಮ್ಮನ ಅನ್ನಂತೂ ನಾನು ಅಡ್ರೆಸ್ ಅಂತ ನಾನು ಅಡ್ರೆಸ್ ಹೇಳಕ್ ಹೋಗ್ತಾ ಇದ್ದೀನಿ ನಾನು. ಅಲ್ಲಣ್ಣ, ಈಗ ಮದ್ವೆ ಯಾವ ಇಕ್ಕಣ್ಣ? ಮದುವೆ ಯಾವಾಗನ ಇಕ್ಕೆ ಎಲ್ಲ ಮಾಡಿ ಅದಕ್ಕೆ ನನ್ಗೆ ಕೇಳ್ತಿ. ಅವ್ರು ಕೇಳೋದು ಅವ್ರು ಯಾರು ಅಲ್ಲಿನವ್ರು ಅವ್ರ ಅಪ್ಪ ಅವ್ರ ಗಂಡ ಯಾರನ್ನ ಇದ್ರೆ. ಅಣ್ಣ ಅವ್ರೇನಂದ್ರು ಗೊತ್ತಾ, ನಮ್ಮ ಯಜಮಾನ್ರು ಕೇಳ್ಬೇಕು ಅಂದ್ರು. ನೀನ್ ಲವ್ ಮಾಡ್ತಾ ಇದ್ಯಾ? ನಾನು ನೀವು ಫಸ್ಟ್ ಲವ್ ಮಾಡಿ ಮಕ್ಳು ಮಾಡಿ ಬಿಟ್ಬಿಟ್ಟಿದ್ದೀರಂತಲ್ಲ, ಈಗ ನಾನು ನಮ್ಮ ಫ್ರೆಂಡ್ ಇಬ್ರು ಸೇರಿ ಲವ್ ಮಾಡ್ತಾ ಇದೀವಿ. ಇಬ್ರು ಮದ್ವೆ ಆಗ್ತೀವಿ ಅವ್ರನ್ನ. ಇಬ್ರು ಮದುವೆ ಆಗ್ತೀರಾ? ಇಬ್ರು ಮದ್ವೆ ಆಗ್ತೀವಿ. ನೀವು ಒಪ್ಕೊಂಡ್ರೆ ಮಾತ್ರ. ಇಬ್ರು ನಮ್ ಕಡೆ ಸೈಡ್ ಆಗ್ಲವ ಕಿತ್ಕೊಂಡ್ ಮೂಕಿ ಹಚ್ಕೊಂಡ್ಬಿಟ್ರಿ ಅವ್ರು. ಯಾಕಣ್ಣ ಈ ತರ ಮಾತಾಡ್ತಿದ್ಯಾ ನೀನು? ಮತ್ತೆ ನಾನು ಅವಳು ನನಗೆ ಆಗ್ಬೇಕಾಯ್ತು, ನಾನು ಅವ್ರಿಗೆ ನನಗೆ ಯಾಕೆ ಮಾಡಿದ್ದೆ ಫೋನ್ ನನ್ಗೆ? ಅಣ್ಣ ನೀವ್ ಎಳ್ಳೆ ಹೆಂಡ್ತಿ ಅಂತಲ್ಲ ನಿಮ್ಗೆ? ಎಳ್ಳೆ ಹೆಣ್ತಿನೂ ಇಲ್ಲ, ಒಂದೇ ಹೆಣ್ತಿನೂ ಇಲ್ಲ, ನಾನು ಇನ್ನ ಮದ್ವೆನೇ ಆಗಿಲ್ಲ. ಹೌದಾ? ಇನ್ನ ಎಷ್ಟಣ್ಣ ವಯಸ್ಸು ನಿಮ್ಗೆ? ನನಗೆ 18 ಎತ್ತು ನಿನ್ ಬಾಯಿಗೆ ಮಣ್ಣಾಕ. ಅವಳನ್ನ ಪಾಪ ನಂಬಿಸಿ ಮೋಸ ಮಾಡಿ ಇವತ್ತು ಅವ್ರು ಕೂಳು ನಿಲ್ದೆ ಅಲ್ಲಿ ತವ್ರ ನಾವ್ ಹೆಂಗೋ ಬಾಳ್ ಕೊಡ್ತಿದೀವಿ ಅಂತ ಒಪ್ಕೊಂಡಿದೀವಿ. ಅಣ್ಣ ನೀನು ಬಂದು ಮುಂದೆ ನಿಂತು ಮದುವೆ ಮಾಡ್ಕೊಡ್ಬೇಕು, ಸಾಕ್ಷಿ ಹಾಕ್ಬಾರ್ದ ನೀನು? ನನ್ ತೋಳ್ಗಳು ಸಾಕ್ಷಿ ಆಗ್ತಿದೆ. ಅವ್ನ ಅಮ್ಮನ ಹಿಂಗ್ ಬೈತಿದ್ಯಾ? ಅವಳು ಯಾರು ನನ್ಗೆ ಹೆಂಗ್ ಗೊತ್ತು? ಅವಳು ನಿನ್ ಹೆಂಡತಿ ಅಂತಲ್ಲ, ಎಳ್ಳೆ ಹೆಂಡತಿ. ಅವ್ರ ಒಂದು ಇದನ್ ಮಾಡ್ಬಿಟ್ರಿ ನೀನು. ನನಗೆ ಅವ್ರ ಮಗನೇ ನೋಡಿಲ್ಲ ನಾನು. ಯಾಕೆ? ಯಾಕೆ ಯೋ ಅವಾಗ ಕುಡ್ದೆಲ್ಲ ಇದ್ ಮಾಡಿದ್ಯ ಅಂತೆಲ್ಲ, ಯಾಕೆ ಕುಡ್ದು ಇಲ್ಲಿ ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ಮೇಷ ಸತ್ತೋಗ್ಯಾರಂತ ನಾವೆಲ್ಲ ಈಗ ಗೋಳಾಡಿಗೆ ಕೂತಿದ್ರೆ ಅಂತ ಮಾಡೋರು. ಹಲೋ ಅಣ್ಣ, ಈಗ ಅಣ್ಣ ನಿನ್ನ ಲಾಸ್ಟ್ ಸರಿ ಕೇಳ್ತಿದ್ದೀನಿ, ಒಪ್ಕೊಂಡಿದ್ಯಾ ಮದ್ವೆಗೆ ಇಲ್ವೋ? ಯಾರು ಒಪ್ಕೊಳ್ಳೋದು? ನನಗೇನ ಮದುವೆ ಇಲ್ಲ. ಯೋ ಅಮ್ಮನ್ನ ಮೋಸ ಮಾಡಿ ಮಕ್ಳು ಮಾಡಿ ಬಿಟ್ಬಿಟ್ಟಿದ್ದೆಲ್ಲಯ್ಯ, ನಿನ್ ಮನೆ ಹಾಳಾಗೋಗ ಲೋಫರ್ಸ್ ಮಗನೇ. ನಿಮ್ಮ ಅಮ್ಮನ ಇದಕ್ಕೆ ನೀನು ಅಷ್ಟು ಅನುಕಂಪ ಇಷ್ಟ ಫೋನ್ ಮಾಡ್ತೀಯ? ನಿನ್ ಇಷ್ಟ ಬಂದಾಗ ಹೆಂಗಾನ ಮಾಡ್ಕೊ ಹೋಗ್ರಿ, ನನಗೆ ಫೋನ್ ಮಾಡ್ತೀರಾ? ಲೇ ಅವ್ನ ಅಮ್ಮನ್ ನೀನ್ ಒಪ್ಕೊಂಡ್ ಮದುವೆ ಮಾಡ್ಕೊಡ ಮುಂದೆ ನಿಂತ್ಕೊಂಡು. ನಾನು ಗುತ್ತಿಗೆ ಮಾಡ್ಕೊಡ್ತೈತೆ. ಅವಳು 2000 ಇದು ಮಾಡಿ ಅರ್ಧ ಬರ್ಧ ದುಡ್ಡು ಇಸ್ಕೊಂಡಿದ್ದೀನಿ ಕೊಡಿಸ್ಬಾ ಅಂತ ಅಂದಾಗ ನಿಮ್ ಅದೇ ನನಗೆ ಯಾರಣ್ಣ? ತೋಳಿಗೆ ಅಣ್ಣ ನೀನು. ಅಣ್ಣ ಬಿಡು, ಇಬ್ರು ಅಣ್ಣ ತಮ್ಮದಿರಿದ್ದಂಗೆ ಇಬ್ರು ಹಂಚ್ಕೊಂಡು ಹೋಗೋಣ. ಅಣ್ಣ ತಮ್ಮದಿರು ಹಂಚ್ಕೊಂಡು ನಿಮ್ಮ ಅಮ್ಮ ನನಗೆ ದೊಡ್ಡ ಮಾತಾಡ್ತೀಯ? ಅಣ್ಣ ಯಾಕಣ್ಣ ಈ ತರ ಮಾತಾಡ್ತಿದ್ಯಾ? ಮತ್ತೆ ಅಲ್ಲ ಈಗ ಮುಂದೆ ನಿಂತು ಮದುವೆ ಮಾಡ್ಕೊಡ್ತೀಯೋ ಇಲ್ವಾ ಅಷ್ಟೇ ಹೇಳೋಣ. ಯಾರಿಗೆ? ನನಗೂ ಲಲ್ಲಿಯವ್ರಿಗೂ ಮದುವೆ ಮಾಡ್ಕೊಡ್ತೀಯಾ ಇಲ್ವಾ? ನಾನು ಯಾರು ಮದುವೆ ಮಾಡ್ಕೊಡಕ್ಕೆ? ತಡಿಯಪ್ಪ, ಅವ್ರ ಕೈಲೇ ಕೊಡ್ತೀನಿ, ಮಾತಾಡು. ಹಲೋ ಏನು ಅಂದ್ರೆ? ಗುಂಡು ಅಂದ್ರೆ ನಾನು ನೆನ್ನೆನೆ ಹೇಳಿದ್ನಲ್ಲ, ನಾನು ಇಬ್ರನ್ನ ಲವ್ ಮಾಡ್ತಾವ್ರೆ, ನನ್ನ ಮದುವೆ ಮಾಡ್ಕೊಡಿ ಅಂತ. ಈಗ ಬಂದಿದ್ದಾರೆ ನೋಡಿ, ನಾಳೆ ಮಂಗಳವಾರ ಮದುವೆ ಮಾಡ್ಕೊಂಬಿಡಣ. ಮದುವೆ ಮಾಡ್ಕೊಂಬಿಟ್ಟು ಹೋಗ್ರಿ, ನನಗೆ ಫೋನ್ ಮಾಡ್ತೀರಾ? ನೀವು ಮುಂದೆ ನಿಂತ್ಕೊಂಡು ಮದುವೆ ಮಾಡ್ಕೊಡ್ಬೇಕು. ನೀವ್ ಎಷ್ಟೇ ಆಗ್ಲಿ ನನ್ನ ಮೊದಲನೇ ಗಂಡ ಅಲ್ವಾ? ಇಲ್ಲಿ ನಮ್ಮ ದೊಡ್ಡಮ್ಮರ ಮಗ ತೀರೋಜವ್ರ ಇಲ್ಲಿ ಮದುವೆ ಮಾಡಕ್ಕೆ ಮಣ್ಣು ಮಾಡ್ಬೇಕಲ್ಲಿ ಹೋಗಿ.